ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ? Yes, sir. Good morning. ಸ್ವಲ್ಪ ಪವರ್ ಕಟ್ ಇಶ್ಯೂಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಓದಿದ್ವಿ. ಸೊ ಇವತ್ತು ನಾವು ಸಬ್ ಸೀಕ್ವೆನ್ಸ್ ಬಗ್ಗೆ ಓದೋಣ. ಸಬ್ ಸೀಕ್ವೆನ್ಸ್ ಅಂತ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸಬ್ ಸೀಕ್ವೆನ್ಸ್ ಅಂತ ಅಂದ್ರೆ ನಾವು ಸಬ್ಸೆಟ್ ಅಂತ ಏನ್ ಮಾತಾಡ್ತೀವಿ ಅದೇ ತರ ಮೀನಿಂಗ್ ಕೊಡುತ್ತೆ. ಬಟ್ ಇಲ್ಲಿ ಯಾವ ತರ ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ ಎನ್ ಬಿ ಎನಿ ಸೀಕ್ವೆನ್ಸ್ ಆಗಿರುತ್ತೆ. ಎನ್ ಬಿ ಎನಿ ಸೀಕ್ವೆನ್ಸ್ ಆಗಿರ್ಲಿ. ಎನ್ ಕೆ ಅಂತ ಏನಿದೆ, ದಿಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಅನ್ಕೋಣ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಅನ್ಕೋಬೇಕು ಎನ್ ಕೆ ಅಂತ ಅಂದ್ರೆ. ದೆನ್ ಎ ಎನ್ ಕೆ ಅನ್ನೋದೇನಿದೆ, ದಿಸ್ ಗಿವ್ಸ್ ಯು ದಿಸ್ ಇಸ್ ದ ನಥಿಂಗ್. ದಿಸ್ ಇಸ್ ನಥಿಂಗ್ ಬಟ್ ದ ಸಬ್ ಸೀಕ್ವೆನ್ಸ್ ಆಫ್ ಎನ್ ಅಂತ ಕರಿತೀವಿ. ಅಂದ್ರೆ ಯಾವುದೋ ಒಂದು ಸೀಕ್ವೆನ್ಸ್, ಲೆಟ್ ದ ಸೀಕ್ವೆನ್ಸ್ ಎನ್ ಇದೊಂದು ಸೀಕ್ವೆನ್ಸ್ ಅಂತ ಅಂದ್ರೆ ಯೂಶಲಿ ಸೀಕ್ವೆನ್ಸ್ ಇಸ್ ಇನ್ಫೈನೈಟ್. A1 A2 A3 A4 ಈ ತರ ಎಲ್ಲ ಇರ್ತವೆ ಎಲಿಮೆಂಟ್ಸ್ ಗಳು, ಟರ್ಮ್ಸ್ ಗಳು. A1 A3 A5 ಇದು ಒಂದು ಸಬ್ ಸೀಕ್ವೆನ್ಸ್. A2 A4 A6 ಇದು ಒಂದು ಸಬ್ ಸೀಕ್ವೆನ್ಸ್. ಅಂದ್ರೆ ದ ಸೀಕ್ವೆನ್ಸ್ ಮೇ ಬಿ ಎನಿಥಿಂಗ್. ಓಕೆನಾ? ಸೊ A1 A2 A6 A8 ಇದು ಕೂಡ ಸಬ್ ಸೀಕ್ವೆನ್ಸ್. ದೀಸ್ ಆರ್ ಆಲ್ ಸಬ್ ಸೀಕ್ವೆನ್ಸ್ ಆಫ್ ಎನ್. It should be noted that the terms of subsequence occur in the same order. ಸೇಮ್ ಆರ್ಡರ್ ಅಲ್ಲೇ ಇರಬೇಕು. ಸೀಕ್ವೆನ್ಸ್ ಅಲ್ಲಿ ಏನ್ ಆರ್ಡರ್ ಇರುತ್ತೆ ಅದೇ ಆರ್ಡರ್ ಇರಬೇಕು. ಇನ್ ವಿಚ್ ದೇ ಅಕರ್ ಇನ್ ದ ಒರಿಜಿನಲ್ ಸೀಕ್ವೆನ್ಸ್. ಒರಿಜಿನಲ್ ಸೀಕ್ವೆನ್ಸ್ ಅಲ್ಲಿ ಏನ್ ಆರ್ಡರ್ ಇರುತ್ತೋ ಅದೇ ಆರ್ಡರ್ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸೀಕ್ವೆನ್ಸ್ ಕನ್ಸಿಡರ್ ಮಾಡ್ತೀನಿ. ಎನ್ ಇಸ್ ಈಕ್ವಲ್ ಟು 1/n ಅಂತ ಒಂದು ಸೀಕ್ವೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಾವು ಕೆನ್ ಯು ಜನರೇಟ್ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಬಂದ್ಬಿಟ್ಟು 1/2 1/3 1/4 ಅಂಡ್ ಸೊ ಆನ್ ಇರುತ್ತೆ ಅಲ್ವಾ. ದಿಸ್ ಇಸ್ ಎ ಸೀಕ್ವೆನ್ಸ್. ಇದರಲ್ಲಿ A1 ಬಂದ್ಬಿಟ್ಟಿದ್ದು, ದಿಸ್ ಇಸ್ ಯುವರ್ A1 A2 A3 A4 ಅಂಡ್ ಸೊ ಆನ್ ಹೋಗ್ತಾ ಇರುತ್ತಲ್ವಾ. ಈಗ ಸಬ್ಸೀಕ್ವೆನ್ಸ್ ಅಂತ ಅನ್ಬೇಕಾದ್ರೆ ಏನಾಗಿರ್ಬೇಕಂದ್ರೆ ಆಲ್ ದಿ ಟರ್ಮ್ಸ್ ಆಫ್ ದಿ ಸಬ್ಸೀಕ್ವೆನ್ಸ್ ಶುಡ್ ಬಿ ಇನ್ ದ ಸೀಕ್ವೆನ್ಸ್. ಫಸ್ಟ್ ಆಫ್ ಆಲ್ ಸೀಕ್ವೆನ್ಸ್ ಅಲ್ಲಿ ಇರಬೇಕು. ಸಪೋಸ್ ನಾನು ಈಗ ಬರಿತೀನಿ. ನಾನು ಏನಂತ ಬರಿತೀನಿ ಅಂದ್ರೆ 1/2 1/4 1/6 1/8. ಸೊ ಇದು ಸಬ್ಸೀಕ್ವೆನ್ಸ್ ಅಂತ ಅಂದ್ರೆ ನೀವೇನ್ ಹೇಳ್ಬೇಕು ಅಂತ ಅಂದ್ರೆ ಎಸ್ ಇಟ್ ಈಸ್ ಎ ಸಬ್ಸೀಕ್ವೆನ್ಸ್ ಆಫ್ ದಿಸ್ ಅಂತ ಹೇಳ್ಬೇಕು. ಯಾಕೆ ಅಂತ ಅಂದ್ರೆ ನೋಡಿ, ಇದರಲ್ಲಿರೋ ಎಲ್ಲಾ ಟರ್ಮ್ಸ್ ಗಳು ಕೂಡ ಇದರಲ್ಲಿ ಸೀಕ್ವೆನ್ಸ್ ಅಲ್ಲಿ ಇದೆ ತಾನೆ, ಸೀಕ್ವೆನ್ಸ್ ಅಲ್ಲಿ ಇದಾವೆ. Yes, ಮತ್ತೆ yes. ಆರ್ಡರ್ ಕೂಡ ಸೇಮ್ ಇದೆ. ಆರ್ಡರ್ ಅಂತ ಅಂದ್ರೆ ನೋಡಿ, 1/2 ಫಸ್ಟ್ ಬರುತ್ತಾ 1/4 ಫಸ್ಟ್ ಬರುತ್ತಾ? 1/2ನೇ ಫಸ್ಟ್ ಬರುತ್ತೆ. ಇದರಲ್ಲೂ 1/2ನೇ ಫಸ್ಟ್ ಬರುತ್ತೆ. ಅಂದ್ರೆ ಇದರಲ್ಲಿರೋ ಎಲಿಮೆಂಟ್ಸ್ ಅಲ್ಲಿ 1/4 ನೆಕ್ಸ್ಟ್ ಬರುತ್ತೆ, ಅದಾದ್ಮೇಲೆ 1/6 ಅದಾದ್ಮೇಲೆ 1/5 ಆರ್ಡರ್ಸ್ ಇಲ್ಲಿ ಸೇಮ್ ಆರ್ಡರ್ ಇರಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ? ದಿಸ್ ಇಸ್ ಆಲ್ಸೋ ಸಬ್ ಸೀಕ್ವೆನ್ಸ್. ಸೊ ಐ ಸೇ 0 1/3 1/6 1/9 ಇದು ಸಬ್ ಸೀಕ್ವೆನ್ಸ್ ಆಗುತ್ತಾ? No, sir. ಇದು ಆಗಲ್ಲ, ಇದು ಸಬ್ ಸೀಕ್ವೆನ್ಸ್ ಆಗಲ್ಲ. ಯಾಕೆ ಅಂತಂದ್ರೆ ಏನ್ ಹೇಳಿ, ದಿಸ್ 0 ಎಲಿಮೆಂಟ್ Zero. does not belongs to the sequence. ಓಕೆನಾ? ಸೊ ಹಂಗಾಗಿ ಅದು ಆಗಲ್ಲ, ಸಬ್ ಸೀಕ್ವೆನ್ಸ್ ಆಗಲ್ಲ. ಇನ್ನೊಂದು ನೋಡಿ ಕೊಡ್ತೀನಿ. ಆ 1 1/4 1/8 1/4 1/8 1/16 1/12. ಸೊ ಇದು ಸೀಕ್ವೆನ್ಸ್ ಸಬ್ ಸೀಕ್ವೆನ್ಸ್ ಆಗುತ್ತಾ? No, sir. ಇದು ಕೂಡ ಸಬ್ Or ಸೀಕ್ವೆನ್ಸ್ ಆಗಲ್ಲ. ಯಾಕಂದ್ರೆ ಆರ್ಡರ್ ಸೇಮ್ ಇಲ್ಲ. hmm. ಯಾಕಂದ್ರೆ ಫಸ್ಟ್ ನಮ್ಗೆ ಇವೆರಡು ಬರಬೇಕಿತ್ತು, 12 ಬರಬೇಕು, ನೆಕ್ಸ್ಟ್ 16 ಬರಬೇಕಿತ್ತು. ಬಟ್ ಇವೆರಡು ಎಕ್ಸ್ಚೇಂಜ್ ಇದೆ. ಇದು ಕೂಡ ಸಬ್ ಸೀಕ್ವೆನ್ಸ್ ಆಗಲ್ಲ. ಇದೇನು ಇನ್ಕ್ರೀಸಿಂಗ್ ಅಂತ ಅಂದ್ರೆ ನಮ್ಮ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವತ್ತೂ ಕೂಡ ಏನಾಗಿರ್ತವೆ, ಇನ್ಕ್ರೀಸಿಂಗ್ ಆರ್ಡರ್. ಅಂದ್ರೆ ಟರ್ಮ್ಸ್ ಅಂತ ಅಂದ್ರೆ ನಾನು ಇಲ್ಲಿ ಏನಿದೆ, ಇಲ್ಲಿ ಪ್ರೈಮ್ A1 ಸಫಿಕ್ಸ್ ಏನಿದೆ, A2 3 4 ಅವೆಲ್ಲ ಇನ್ಕ್ರೀಸಿಂಗ್ ಇರ್ತಾನೆ ಆಬ್ವಿಯಸ್ಲಿ ಎಲ್ಲಾ ಸೀಕ್ವೆನ್ಸ್ ಅಲ್ಲೂ ಕೂಡ.
ಯಾಕಂದ್ರೆ ಡೊಮೈನ್ ಈಸ್ ನ್ಯಾಚುರಲ್ ನಂಬರ್ಸ್ ಆಗಿರೋದ್ರಿಂದ ಅವು ಸಫಿಕ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗಿರ್ತವೆ 1 2 3 4 5 ಹಿಂಗೆ ಇನ್ಕ್ರೀಸ್ ಆಗಿರ್ತವೆ. ಓಕೆನಾ? So ಅದು ನಮ್ಮ ಸಬ್ಸೀಕ್ವೆನ್ಸ್ ಅಲ್ಲೂ ಕೂಡ ಅದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇರ್ಬೇಕು. ಫಸ್ಟ್ A1 ಬರ್ಬೇಕು. ಸಪೋಸ್ ಯಾವ್ದೋ ಒಂದು ಸೀಕ್ವೆನ್ಸ್ ಬರ್ತಿದ್ದೀರಾ ಅಂತ ಅಂದ್ರೆ ಅದರಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇರ್ಬೇಕು ಅಲ್ಲೂ ಕೂಡ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ANK ಅಂತ ಏನಿದೆ, ಸೊ ಆ ANK ಅನ್ನೋದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇರ್ಬೇಕು ಯಾವತ್ತೂ ಕೂಡ. ಸೊ ನಾವು ಎಲಿಮೆಂಟ್ಸ್ ಟರ್ಮ್ಸ್ ಗಳನ್ನ ಏನ್ ಮಾಡೋಕ್ಕಾಗಲ್ಲ, ಶಫಲ್ ಮಾಡಕ್ ಆಗಲ್ಲ ಅದೇ ಆರ್ಡರ್ ಅಲ್ಲಿ. ಸೊ ಸೀಕ್ವೆನ್ಸ್ ಅಲ್ಲಿ ಯಾವ ಆರ್ಡರ್, ಒರಿಜಿನಲ್ ಸೀಕ್ವೆನ್ಸ್ ಅಲ್ಲಿ ಏನ್ ಆರ್ಡರ್ ಇರುತ್ತೋ ಅದೇ ಆರ್ಡರ್ ನಲ್ಲೇ ಸಬ್ ಸೀಕ್ವೆನ್ಸ್ ಅಲ್ಲೂ ಕೂಡ ಇರ್ಬೇಕಾಗತ್ತೆ. ಇದು ಒಂದ್ ಕತೆ. ಕ್ಲಿಯರ್ ಅಲ್ವಾ? ಮತ್ತೆ ಸಬ್ ಸೀಕ್ವೆನ್ಸ್ ಹೆಂಗೆ ಜನರೇಟ್ ಮಾಡೋದು ಅಂತ ಅಂದ್ರೆ, ನೀವು ರ್ಯಾಂಡಮ್ ಆಗಿ ಯಾವ ಎಲಿಮೆಂಟ್ಸ್ ನ ಬೇಕಾದ್ರೂ ತಗೋಬಹುದು. ಅಂದ್ರೆ ಪ್ಯಾಟರ್ನ್ ಹೇಳ್ಬೋದು. ಈಗ ನೋಡಿ, ಈಗ ಸಪೋಸ್ ಏನದು 3 ಪವರ್ K ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ 3 ಪವರ್ K ತರ ಎಲಿಮೆಂಟ್ಸ್ ನ ಜನರೇಟ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ 3 ಪವರ್ K ಅಂತಂದ್ರೆ ಅಲ್ಲಿ ಕೆ ಬಿಲಾಂಗ್ಸ್ ಟು ಎನ್ ಅಂತ, ಕೆ ಬಿಲಾಂಗ್ಸ್ ಟು ಎನ್ ಜನರೇಟ್ ಮಾಡಿ ಅಂತಂದ್ರೆ ಕೆ ಇಸ್ ಕೊಟ್ಟು 1 ಕೊಟ್ರೆ ಏನು ಥರ್ಡ್ ಟರ್ಮ್ ಬರುತ್ತೆ. ಥರ್ಡ್ ಟರ್ಮ್ ಯಾವ್ದಿಲ್ಲಿ 1/3. ನೆಕ್ಸ್ಟ್ 9th ಟರ್ಮ್ ಬರುತ್ತೆ, ಅಂದ್ರೆ 1/9. 3 ಕೆ ಗೆ 2 ಕೊಟ್ರೆ ಏನಾಗುತ್ತೆ, 9 ಆಗುತ್ತೆ. ಅಂದ್ರೆ 9th ಟರ್ಮ್ ಬರಿಬೇಕು. 9th ಟರ್ಮ್ ಯಾವುದು 1/9. ಈ ಸೀಕ್ವೆನ್ಸ್ ಗೆ ಮಾತಾಡ್ತಾ ಇದ್ದೆ ನಾನು. ಸೊ ನೆಕ್ಸ್ಟ್ ಯಾವುದು 1/27. 1/27. ಅದೇ ತರ 1/81 ಅಂಡ್ ಸೊ ಆನ್ ಹೋಗ್ತಾರೆ. ಓಕೆನಾ? ಸೊ ದಿಸ್ ಇಸ್ ಆಲ್ಸೋ ಸಬ್ ಸೀಕ್ವೆನ್ಸ್. ಸಬ್ ಸೀಕ್ವೆನ್ಸ್ ಮೀನಿಂಗ್ ಅರ್ಥ ಆಗಿದೆ ಈಗ ನಿಮ್ಗೆ. ಸೊ -1 ಹೋಲ್ ಪವರ್ ಎನ್ ಗೆ ಸಬ್ ಸೀಕ್ವೆನ್ಸ್ ಬರೀರಿ. -1 ಹೋಲ್ಗೆ ಸಬ್ ಸೀಕ್ವೆನ್ಸ್ ಅಂತಂದ್ರೆ ನೀವು 1 ಎರಡು ಸಬ್ ಬರೀಬಹುದು. ಓಕೆನಾ? ಸೊ ಇಲ್ಲಾಂದ್ರೆ 1 ಆಕ್ಚುಲಿ ಜನರೇಟ್ ಮಾಡಿದ್ರೆ ನಿಮ್ಗೆ ಫಸ್ಟ್ -1 ಬರುತ್ತೆ, 1 ಬರುತ್ತೆ, -1 1 -1 ಹಂಗೆ ಹೋಗ್ತಾ ಇರುತ್ತಲ್ವಾ. ಇದಕ್ಕೆ ಸಬ್ಸಿಕ್ವೆನ್ಸ್ ಬರೀರಿ ಒಂದ್ 2 3 ಅಂತ ಅಂದ್ರೆ ನೀವ್ ಹೆಂಗ್ ಬರೀತೀರಾ, A2n ಅಂತ ಬರೀಬಹುದು. A2n ಏನಾಗುತ್ತೆ, ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ನ ಇನ್ಪುಟ್ ಕೊಡ್ಬೇಕು. ಅವಾಗ ಏನಾಗುತ್ತೆ, N2 ಕೊಟ್ರೆ A2 ಏನಾಗುತ್ತೆ 1 ಆಗುತ್ತೆ, A4 ಏನಾಗುತ್ತೆ 1 ಆಗುತ್ತೆ, 1 1 ಅಂಡ್ ಸೊ ಆನ್ ಆಗುತ್ತೆ. ಅದೇ ನಿಮ್ಗೆ A2n-1 ಕೊಟ್ರೆ ನಿಮಗೆ -1 ಆಗ್ತಾ ಹೋಗುತ್ತೆ. -1 ಅಂಡ್ ಸೊ ಆನ್ ಈ ತರ ಇರುತ್ತೆ. ನೆಕ್ಸ್ಟ್ ಅದೇ ತರ ಇವೆರಡೇ ಅಂತ ಅಲ್ಲ, ಇನ್ನೂ ಎಷ್ಟೊಂದು ಸಬ್ಸಿಕ್ವೆನ್ಸ್ ಬರೀಬಹುದು ನಾವು. ಯಾವ್ದಾರ ಒಂದ್ ಹೇಳೋಣ. 3 ಪವರ್ K ಅಂತಾನೆ ಬರೀ, ಅದು ಆಗುತ್ತಲ್ಲ 3 ಪವರ್ K. 3 ಪವರ್ K ಅಂತ ಅಂದ್ರೆ ನೋಡಿ ಈಗ ಹಿಂಗ್ ಬರೋದು ಅಂದ್ರೆ ಏನಾದ್ರು ಈ ತರ ಬರೀಬಹುದು. A3 ಪವರ್ N ಅಂತ ಬರೀಬಹುದು. ಏನಾಗುತ್ತೆ ಈಗ, ಇದು ಫಸ್ಟ್ ಎಲಿಮೆಂಟ್ ಕೊಟ್ರೆ -1 ಬರುತ್ತೆ. A3 N is got 1 ಕೊಟ್ರೆ A3 ಬರುತ್ತೆ. A3 is what -1. 2 ಕೊಟ್ರೆ 9 ಬರುತ್ತೆ. ಎಲ್ಲ ಆಡ್ ನಂಬರ್ಸ್ ಬರುತ್ತಾ? ಎಲ್ಲ ಆಡ್ ನಂಬರ್ಸ್ ಬರುತ್ತಲ್ಲ. ಅಂದ್ರೆ ಆಡ್ ನಂಬರ್ಸ್ ಬರ್ತಾವ ಅಂತಂದ್ರೆ ನೀವು ಹೆಂಗ್ ಬೇಕಾದ್ರೆ ಕೊಡ್ಬೋದು. ಸೊ ಅಂದ್ರೆ ಇದೊಂದೇ ಅರ್ಥ ಅಲ್ಲ. ಈಗ A3n-1 ಅಂತಾನು ಕೂಡ ಕೊಡ್ಬೋದು. 3n-1 ಏನಾಗುತ್ತೆ ಫಸ್ಟ್ ಟರ್ಮ್ Even terms. 1 ಕೊಟ್ರೆ ಏನ್ ಬರುತ್ತೆ 1 -1 1 -1. 1 ಬರುತ್ತೆ. ಆ ತರ ಜನರೇಟ್ ಆಗ್ತಾ ಇರ್ತವೆ. ಓಕೆ, ಸೊ 1 ಕೊಟ್ರೆ -1 ಬರುತ್ತೆ, 2 ಅಂದ್ರೆ 1 ಬರುತ್ತೆ. 2 ಕೊಟ್ರೆ 5 ಬರುತ್ತೆ. 5 ಅಂತಂದ್ರೆ -1. 3 ಕೊಟ್ರೆ 9 1 Plus ಬರುತ್ತೆ. ಸೊ ಈ ತರ ನಾವು ಸೀಕ್ವೆನ್ಸ್ ಜನರೇಟ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ನಾವೇನಂತ ಹೇಳ್ಬೋದು ಅಂದ್ರೆ, ಫಾರ್ ಎವ್ರಿ ಸೀಕ್ವೆನ್ಸ್ ದೇರ್ ಎಕ್ಸಿಸ್ಟ್ ಇನ್ಫೈನಿಟ್ಲಿ ಮೆನಿ ಸಬ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇನ್ಫೈನಿಟ್ಲಿ ಮೆನಿ ಸೀಕ್ವೆನ್ಸ್ ಜನರೇಟ್ ಮಾಡಬಹುದು. ಆಗ್ಬೇಕಲ್ವಾ? ನೀವು ಇಲ್ಲಿ ಸಬ್ಸೀಕ್ವೆನ್ಸ್ ಅಂತ ಅಂದ್ರೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಈ ಎನ್ಗೆ, ಇವು ಏನ್ ಸಫಿಕ್ಸ್ ಗೆ ಕೊಡ್ತೀವಿ ವ್ಯಾಲ್ಯೂಸ್, ಟರ್ಮ್ಸ್ಗಳು, ಆ ಟರ್ಮ್ಸ್ಗಳು. ಓಕೆನಾ? ಸೊ ರ್ಯಾಂಡಮ್ ಆಗ್ಬೇಕಾದ್ರೂ ನೀವು ಸಬ್ಸೀಕ್ವೆನ್ಸ್ ನ ಚೂಸ್ ಮಾಡಬಹುದು. ಅರ್ಥ ಆಗ್ತಿದಲ್ವಾ? ಸೊ ಇದನ್ನ ಸಬ್ಸೀಕ್ವೆನ್ಸ್ ಅಂತ ಕರಿತೀವಿ. ಸಬ್ಸೀಕ್ವೆನ್ಸ್ ಬಗ್ಗೆ ಏನಿದೆ ನೋಡೋಣ. ಸೊ ನೋಡಿ, ಈಗ
ಇದೊಂದು ಸೀಕ್ವೆನ್ಸ್ ಇದೆ. ಸೀಕ್ವೆನ್ಸ್ಗೆ 2, 4, 6 ಒಂದು ಸಬ್ ಸೀಕ್ವೆನ್ಸಸ್. ಇಟ್ಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ಈವನ್ ನ್ಯಾಚುರಲ್ ನಂಬರ್ಸ್. n² ಅಂತ ಇದೆಯಲ್ಲ, ಇದು ಕೂಡ ಸಬ್ ಸೀಕ್ವೆನ್ಸ್. 1, 4, 9, 16, 2, 3, 5, 7, 11 ಆಡ್ ನಂಬರ್ಸ್. ಸಾರಿ, nth ಪ್ರೈಮ್ ಕೂಡ ಸಬ್ ಸೀಕ್ವೆನ್ಸ್ ಆಗುತ್ತೆ. ಆಲ್ ಸಬ್ ಸೀಕ್ವೆನ್ಸಸ್. 1, 1, 1, -1, 1, 1, 1. These are all subsequence of -1/n. ನೋಡಿ, 4, 1, 9, 6 is not a subsequence of this n. ಯಾಕೆ ಹೇಳಿ? Although all Odd the 6, elements 4, 1. 4, 1, 9, 6 are also the elements of the sequence, terms of the sequence. ಬಟ್ ಆದ್ರೂ ಅದು ಸಬ್ಸೀಕ್ವೆನ್ಸ್ ಅಲ್ಲ ಅಂತಂದ್ರೆ ಆರ್ಡರ್ ಕರೆಕ್ಟ್ ಇಲ್ಲ. ಓಕೆನಾ? ಬಟ್ ಒಂದು ಸಮ್ ಸೀಕ್ವೆನ್ಸ್ ಅಲ್ಲಿ ಆರ್ಡರ್ ಇರೋದು ಯಾವುದು? 1 ಫಸ್ಟ್ ಬಂದು ಅದಾದ್ಮೇಲೆ 4 ನೆಕ್ಸ್ಟ್ ಬರ್ತಾ ಇರುತ್ತೆ. ಆರ್ಡರ್ ಇಸ್ ನಾಟ್ ಕರೆಕ್ಟ್. ಹಂಗಾಗಿ ಇಟ್ ಇಸ್ ನಾಟ್ ದ ಸಬ್ಸೀಕ್ವೆನ್ಸ್. ಕ್ಲಿಯರ್ ಅಲ್ವಾ? ನಾವು ಲೆಟ್ಸ್ ಸಿ ರಿಸಲ್ಟ್ಸ್. ಇಲ್ಲಿ ರಿಸಲ್ಟ್ಸ್ ಗಳನ್ನ ನಾವು ವೆರಿಫಿಕೇಶನ್ ಮಾಡಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ರಿಸಲ್ಟ್ ಟ್ರೂನೆಸ್ ನ ಚೆಕ್ ಮಾಡ್ಕೊಂತ ಹೋಗಿ. ಪ್ರೂಫ್ ನೀವು ಅಬ್ಸ್ಟ್ರಾಕ್ಟ್ ಪ್ರೂಫ್ ತುಂಬಾ ಇರುತ್ತೆ, ಅದೆಲ್ಲ ಏನ್ ಬೇಡ ನಮ್ಗೆ. ಓಕೆ, ಸೊ ಎವ್ರಿ ಸೀಕ್ವೆನ್ಸ್ ಇಸ್ ಎ ಸಬ್ ಸೀಕ್ವೆನ್ಸ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ಸೆಟ್ಸ್ ಅಲ್ಲಿ ಏನ್ ಹೇಳಿದ್ವಿ? ಎವ್ರಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳಿದ್ವಲ್ವಾ? ಇನ್ ದ ಸೇಮ್ ವೇ ಎವ್ರಿ ಸೀಕ್ವೆನ್ಸ್ ಇಸ್ ಎ ಸಬ್ ಸೀಕ್ವೆನ್ಸ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ರಿಸಲ್ಟ್. ಇನ್ನೊಂದೇನಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಇಫ್ ಎ ಸೀಕ್ವೆನ್ಸ್ ಏನ್ ಕನ್ವರ್ಜಸ್ ಟು ಎಲ್, ಯಾವ್ದೋ ಒಂದು ಸೀಕ್ವೆನ್ಸ್ ಇದೆ, ಇಟ್ ಇಸ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂಡ್ ವಿಚ್ ಕನ್ವರ್ಜಸ್ ಟು ಎಲ್ ಅಂತಂದ್ರೆ you take any subsequence, every subsequence ಏನ್ ಆಲ್ಸೋ ಕನ್ವರ್ಜಸ್ ಟು ಎಲ್ ಅಂತ. ಈಗ ನೋಡಿ, ನೀವು 1/n ತಗೊಳ್ಳಿ. ಸೊ 1/n ಏನಿದೆ, ಸೊ ಇದು ಕನ್ವರ್ಜೆಂಟಾ? ಎಸ್, ದಿಸ್ ಇಸ್ ಕನ್ವರ್ಜಸ್ ಟು 0. ಯು ಟೇಕ್ ಎನಿ ಸಬ್ಸಿಕ್ವೆನ್ಸ್ ಯಾವ ಫಾರ್ಮ್ ಇರುತ್ತೆ ನೋಡಿ. ಇಲ್ಲ ಅಂತಂದ್ರೆ 1/2n ಇರ್ತವೆ, 1/2n, ಅಥವಾ 1/3n+1 ಇರುತ್ತೆ, ಅಥವಾ 1/5 n ಇರುತ್ತೆ. ಸೊ ಯಾವುದೇ ಸೀಕ್ವೆನ್ಸ್ ತಗೊಳ್ಳಿ. ಸೊ 1/2n-1 ಇರುತ್ತೆ. ಸೊ ಈ ತರ ಯಾವುದೇ ಸೀಕ್ವೆನ್ಸ್ ತಗೊಂಡ್ರು ಕೂಡ ಇವೆಲ್ಲ ಏನಾಗ್ತಿದಾವೆ? ಸಬ್ಸಿಕ್ವೆನ್ಸ್ ಗಳು ಕನ್ವರ್ಜಸ್ ಟು 0, ಕನ್ವರ್ಜಸ್ ಟು 0, ಕನ್ವರ್ಜಸ್ ಟು 0, ಕನ್ವರ್ಜಸ್ ಟು 0. ಕನ್ವರ್ಜೆಂಟ್ ಅಂತ ಗೊತ್ತಾದ್ರೆ ಸೀಕ್ವೆನ್ಸ್, ಎವ್ರಿ ಸೀಕ್ವೆನ್ಸ್ ಕನ್ವರ್ಜಸ್ ಟು ಎಲ್. ಇವೆಲ್ಲ ಏನ್ ಕ್ವಶನ್ ಹೆಂಗ್ ಕೇಳ್ತಾನೆ ಅಂತಂದ್ರೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಡ್ತಾನೆ. ಎ ಸೀಕ್ವೆನ್ಸ್ ಕನ್ವರ್ಜಸ್ ಟು ಎ ಲಿಮಿಟ್, ದೆನ್ ಆಲ್ ದ ಸಬ್ಸಿಕ್ವೆನ್ಸ್ ಆರ್ ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್ ಅಂತ ಕೇಳ್ತಾರೆ. ಸೊ ಟ್ರೂನಾ ಫಾಲ್ಸ್ ಅಂತ ಎಸ್ ಅಂತ ಹೇಳಿ. ಸೊ ಏನಿಗೆ ಕನ್ವರ್ಜ್ ಆದ್ರೆ ಎಲ್ಲಾ ಸೀಕ್ವೆನ್ಸ್ ಗಳು ಎಲ್ಗೆ ಕನ್ವರ್ಜ್ ಆಗ್ತವೆ. ವೆರಿ ಇಂಪಾರ್ಟೆಂಟ್ ರಿಸಲ್ಟ್. So if a sequence diverges to infinity, so if and only if every subsequence diverges to infinity. ಇನ್ಫಿನಿಟಿಗೆ ಡೈವರ್ಜ್ ಆಯ್ತು ಅಂತ ಅಂದ್ರೆ ಸೀಕ್ವೆನ್ಸ್ ಎಲ್ಲಾ ಸಬ್ಸಿಕ್ವೆನ್ಸ್ ಗಳನ್ನು ಇನ್ಫಿನಿಟಿಗೆ ಡೈವರ್ಜ್ ಆಗ್ತವೆ. ಡೈವರ್ಜಸ್ ಟು -ಇನ್ಫಿನಿಟಿ ಆದ್ರೆ ಎಲ್ಲಾ ಸಬ್ಸಿಕ್ವೆನ್ಸ್ ಗಳು ಕೂಡ ಮೈನಸ್ಗೆ ಡೈವರ್ಜ್ ಆಗ್ತವೆ. ಸೊ if and only if. ಸರ್ ಅವಾಗ್ಲೇ -1n ಗೆ ಸೀಕ್ವೆನ್ಸ್ ತಗೊಂಡಾಗ3n-1 ಸಬ್ ಸೀಕ್ವೆನ್ಸ್ ತಗೊಂಡ್ರಲ್ವಾ ನೀವು? ಇದು ಸಬ್ ಸೀಕ್ವೆನ್ಸ್ ಆಗಲ್ಲಲ್ವಾ ಸರ್? ಇದು ಮೊನೋಟಾನಿಕ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ, ಆರ್ಡರ್ ಅಲ್ಲಿ ಇಲ್ಲ. ಇದು ಹೆಂಗ್ ಸಬ್ ಸೀಕ್ವೆನ್ಸ್ ಆಗುತ್ತೆ ಸರ್? ಇದಾ A3n-1 ಆರ್ಡರ್ ಇದೆಯಲ್ಲ, ಯಾಕಿಲ್ಲ? ಆರ್ಡರ್ ಈಗ ಇದ್ರಲ್ಲಿ ಫಸ್ಟ್ ಟರ್ಮ್ ಯಾವ್ದು? ಟರ್ಮ್ಸ್ ಗಳು ಹೇಳ್ತಾ ಹೋಗಿ. n ಗೆ 1 ಕೊಟ್ರೆ ಏನ್ ಬರುತ್ತೆ? 2. A2. ನೆಕ್ಸ್ಟ್ ಏನ್ ಬರುತ್ತೆ? 2 ಕೊಟ್ರೆ ಏನ್ ಬರುತ್ತೆ? 4, 5. 4. 3 ಕೊಟ್ರೆ 8. 4 ಕೊಟ್ರೆ 11. ಹಂಗೆ ಹೋಗ್ತಾ ಇರುತ್ತಲ್ವಾ? ನೋಡಿ, ಇದು A2ನಾ? 1 ಅನ್ನೋದು A2 ಹೌದಲ್ವಾ?
ಎಸ್ ಸರ್. ಏನೋ ತಪ್ಪು ಮಾಡಿದ್ವಿ ಅನ್ಸುತ್ತೆ. ಸೆಕೆಂಡ್ ಟರ್ಮ್ A5 ಬರುತ್ತೆ ಸರ್. 3 to 6 ಸಾರಿ A5 ಇದು A5 ತಾನೆ ಇದು A8 ತಾನೆ. ನೆಕ್ಸ್ಟ್ ಟರ್ಮ್ A9 ಏನ್ ಬರುತ್ತೆ -1 ಬರುತ್ತೆ. ಸಾರಿ A11 ಕರೆಕ್ಟ್ ಆಗಿದೆಯಲ್ಲ ಆರ್ಡರ್. ಇಲ್ಲಿ ಯಾವ ಆರ್ಡರ್ ಅಲ್ಲಿ ಇದೆಯೋ ಅದೇ ಆರ್ಡರ್ ಇರಬೇಕು ಆ ಎಲಿಮೆಂಟ್ಸ್ಗಳು. ಇಲ್ಲಿ ಎಲಿಮೆಂಟ್ಸ್ಗಳು ರಿಪೀಟ್ ಆಗ್ತಿದೆ ಅದು ಬೇರೆ ವಿಷಯ. ಬಟ್ ಇಲ್ಲಿ ಏನಿದಾವೆ ಅದೇ ಆರ್ಡರ್ ಇರ್ಬೇಕು. ಸಪೋಸ್ ನಾವೇನಾದ್ರೂ -1 ಅಂತ ಬರ್ದಿದ್ರೆ ಅದು ಸರಿ ಹೋಗ್ತಿರ್ಲಿಲ್ಲ ಅಲ್ಲ. ಬಟ್ ಅದು ಸೀಕ್ವೆನ್ಸ್ ಆಗುತ್ತೆ. ಒಟ್ಟಿಗೆ ನೀವು ಇಲ್ಲಿ ಏನ್ ಅಂದ್ಕೊಂತಿದ್ದೀರಾ A2 A5 A8 A3n -1 ಅಂತ ಏನ್ ಹೇಳ್ತಿದ್ದೀರಾ ಆ ಆರ್ಡರ್ ಇದೆ. ಇದು ಕರೆಕ್ಟ್ ಆಗಿ ಎಲ್ಲ ಆರ್ಡರ್ ಇದೆ. A2 ಬಂದ್ಬಿಟ್ಟು 1 ತಾನೆ ನೋಡಿ ಇಲ್ಲಿ ರಿಯಲ್ ಸೀಕ್ವೆನ್ಸ್ ಇದಿದೆ. ಸೊ ದಿಸ್ ಇಸ್ ಸೀಕ್ವೆನ್ಸ್. A2 ಬಂದ್ಬಿಟ್ಟು 1 ಇದೆ. A5 ಬಂದ್ಬಿಟ್ಟು -1 ಇದೆ. ಕರೆಕ್ಟ್ ಆಗಿ ಆರ್ಡರ್ ಅಲ್ಲೇ ಇದೆ. ಹಾ ಸರಿ. ಸೊ ಹಾಗಾಗಿ ಓಕೆ ಸರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. 5th ಒನ್ ಏನಪ್ಪಾ ಅಂತಂದ್ರೆ ಎ ನಂಬರ್ ಎಲ್ ಇಸ್ ಎ ಲಿಮಿಟ್ ಪಾಯಿಂಟ್ ಆಫ್ ದ ಸೀಕ್ವೆನ್ಸ್. ಈಗ ಇನ್ ಟರ್ಮ್ಸ್ ಆಫ್ ಲಿಮಿಟ್ ಪಾಯಿಂಟ್ ಹೇಳಕ್ ಹೊರಟಿ ನನಗೆ ಯಾವ್ದೋ ಒಂದು ಲಿಮಿಟ್ ಪಾಯಿಂಟ್ ಇದೆ ಸೀಕ್ವೆನ್ಸ್ಗೆ. ಇಫ್ ಅಂಡ್ ಓನ್ಲಿ ಇಫ್ ಇದು ದೇರ್ ಈಸ್ ಎ ಸಬ್ ಸೀಕ್ವೆನ್ಸ್ ವಿಚ್ ಕನ್ವರ್ಜಸ್ ಟು ಎಲ್ ಅಂತ. ಓಕೆನಾ. ಸೊ ಅಂದ್ರೆ ಒಂದು ಸಬ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಎಲ್ಗೆ ಕನ್ವರ್ಜ್ ಆಗುವಂತ ಒಂದು ಸಬ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಓಕೆನಾ. ಸೊ ಲಿಮಿಟ್ ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ ಪಾಯಿಂಟ್ಗೂ ಒಂದು ಉಲ್ಟಾ ಡೆಫಿನೇಷನ್ ಏನ್ ಹೇಳ್ತಾನೆ ಅಂತಂದ್ರೆ, ಸೊ ಒಂದು ಸಬ್ಸಿಕ್ವೆನ್ಸ್ ಎಕ್ಸಿಸ್ಟ್ ಆದ್ರೆ ಕನ್ವರ್ಜಸ್ ಟು ಎಲ್, ದೆನ್ ಎಲ್ ಇಸ್ ದ ಲಿಮಿಟ್ ಪಾಯಿಂಟ್. ಬಿಕಾಸ್ ದಿಸ್ ಇಸ್ ಅನ್ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಆಗಿರೋದ್ರಿಂದ ಸೊ ಇದನ್ನ ಕರೆಕ್ಟ್ ಆಗಿ ಇರಬೇಕು. ಸೊ ಎಲ್ ಇಸ್ ಅ ಲಿಮಿಟ್ ಪಾಯಿಂಟ್ ಅಂತ ಅಂದ್ರೆ ದೆನ್ ದೇರ್ ಎಕ್ಸಿಸ್ಟ್ ಎ ಸಬ್ಸೀಕ್ವೆನ್ಸ್. ಓಕೆನಾ. ಇಫ್ ದೇರ್ ಎಕ್ಸಿಸ್ಟ್ ಸಬ್ಸೀಕ್ವೆನ್ಸ್ ಕನ್ವರ್ಜಸ್ ಟು ಎಲ್, ವಿ ಸೇ ಎಲ್ ಇಸ್ ಎ ಲಿಮಿಟ್ ಪಾಯಿಂಟ್ ಇಫ್ ಅಂಡ್ ಓನ್ಲಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬೊಲ್ಜನ್-ನಾವಿಸ್ಟಸ್ ಥಿಯರಮ್ ಇದೆ ಫಾರ್ ಸೀಕ್ವೆನ್ಸ್. ಸಬ್ಸೀಕ್ವೆನ್ಸ್ ಫಾರ್ಮ್ಯಾಟ್ ಅಲ್ಲಿ ಹೇಳೋದು, ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಎ ಕನ್ವರ್ಜೆಂಟ್ ಸಬ್ಸೀಕ್ವೆನ್ಸ್ ಅಂತ ಇದೆ. ಸೊ ಹೆಂಗೆ ಪ್ರೂವ್ ಮಾಡ್ತೀರಾ ಇದನ್ನ, ಹೆಂಗ್ ಹೇಳ್ತೀರಾ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಸ್ ಎ ಲಿಮಿಟ್ ಪಾಯಿಂಟ್ ಅಂತ? ನಾವು ಬೊಲ್ಜನ್-ನಾವಿಸ್ಟಸ್ ಥಿಯರಮ್ ಫಾರ್ ಸೀಕ್ವೆನ್ಸ್ ಹೇಳಿದ್ವಿ, ಹೌದಲ್ವಾ? ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಲ್ವಾ, ಆಸ್ ಎ ಲಿಮಿಟ್ ಪಾಯಿಂಟ್. ಈಗ ಒಂದ್ ಲಿಮಿಟ್ ಪಾಯಿಂಟ್ ಇದೆ ಅಂತಂದ್ರೆ ಈಗ 5ನೇ ಪಾಯಿಂಟ್ ಪ್ರಕಾರ ಏನಂತ ಹೇಳಿದ್ವಿ, ದೇರ್ ಎಕ್ಸಿಸ್ಟ್ ಎ ಸಬ್ಸೀಕ್ವೆನ್ಸ್ ವಿಚ್ ಕನ್ವರ್ಜಸ್ ಟು ಎಲ್ ಅಂತ ಹೇಳಿದಲ್ವಾ. ವಿಚ್ ಕನ್ವರ್ಜೆಂಟ್ ಅಂದ್ರೆ ಈಗ ಅಂತ ಹೇಳ್ಬೋದು ನಾವೀಗ, ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಹ್ಯಾಸ್ ಕನ್ವರ್ಜೆಂಟ್ ಸಬ್ಸೀಕ್ವೆನ್ಸ್. ಯಾಕಂತ ಸಾರಿ ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಎ ಕನ್ವರ್ಜೆಂಟ್ ಸಬ್ಸೀಕ್ವೆನ್ಸ್. ಯಾಕಂತಂದ್ರೆ ಎಲ್ಲಾ ಬೌಂಡೆಡ್ ಸೀಕ್ವೆನ್ಸ್ ಅಲ್ಲೂ ಕೂಡ ಏನಿರುತ್ತೆ, ಒಂದು ಲಿಮಿಟ್ ಪಾಯಿಂಟ್, ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಇರುತ್ತೆ. ಓಕೆನಾ. ಸೊ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಇರೋದ್ರಿಂದ ಒಂದ್ ಲಿಮಿಟ್ ಪಾಯಿಂಟ್ ಇದೆ ಅಂತ ಅಂದ್ರೆ ಸೊ ಅದನ್ನ ಮ್ಯಾಚ್ ಮಾಡಕ್ ಒಂದು ಸಬ್ಸೀಕ್ವೆನ್ಸ್ ಇದ್ದೇ ಇರುತ್ತೆ, ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್. ಓಕೆನಾ. ಒಂದ್ ಲಿಮಿಟ್ ಪಾಯಿಂಟ್ ಇದೆ ಅಂತಂದ್ರೆ ಒಂದು ಸಬ್ಸೀಕ್ವೆನ್ಸ್ ಇರುತ್ತೆ, ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್. ಕ್ಲಿಯರ್ ಅಲ್ಲ ಇದು 6ನೇ ಪಾಯಿಂಟ್? ಸರ್ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಅಂಡ್ ಯುನಿಕ್ ಪಾಯಿಂಟ್ ಎರಡು ಒಂದೇ ಮೀನಿಂಗ್ ಕೊಡುತ್ತಾ ಬೇರೆ ಬೇರೆ ಆಗತ್ತೆ ಸರ್? ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್ ಒಂದಿರುತ್ತೆ, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಓಕೆನಾ. ಸೊ ಎಕ್ಸಾಂಪಲ್ ತಗೊಳ್ಳಿ, ಯುನಿಕ್ ಅಂತ ಅಂದ್ರೆ ಒಂದೇ ಒಂದಿರುತ್ತೆ ಅಂತ. ಈಗ ನೋಡಿ -1 ಹೋಲ್ ಪವರ್ n ಇದೆ. ಸೊ ದಿಸ್ ಇಸ್ ವಾಟ್, ದಿಸ್ ಅ ಬೌಂಡೆಡ್ ಸೀಕ್ವೆನ್ಸ್, ಹೌದಾನೆ? ಸೊ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಏನೇನ್ ಬರ್ತವೆ? 1 ಮತ್ತೆ -1 ಬರ್ತವೆ, 2 ಬರ್ತವೆ, 2 ಲಿಮಿಟ್ ಪಾಯಿಂಟ್ಸ್. ಸೊ even 1/n is also a bounded sequence. ಓಕೆನಾ. ಸೊ ಇದಕ್ಕೆ ಲಿಮಿಟ್ ಕಂಡುಹಿಡಿದ್ರೆ ಏನ್ ಬರುತ್ತೆ ಆನ್ಸರ್? 0 ಬರುತ್ತೆ. ಅಂದ್ರೆ 0 ಇಸ್ ಎ ಲಿಮಿಟ್ ಪಾಯಿಂಟ್. ನೋಡಿ ಇಲ್ಲಿ ಯೂನಿಕ್ ಲಿಮಿಟ್ ಪಾಯಿಂಟ್, ಒಂದೇ ಲಿಮಿಟ್ ಪಾಯಿಂಟ್ ಇದೆ. ಇಲ್ಲಿ 2 ಲಿಮಿಟ್ ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ ಅಟ್ ಲೀಸ್ಟ್ ಒನ್ ಲಿಮಿಟ್ ಪಾಯಿಂಟ್ ಕರೆಕ್ಟ್. ಅಂದ್ರೆ ಮಿನಿಮಮ್ ಒಂದು ಎಕ್ಸಿಸ್ಟ್ ಆಗುತ್ತೆ. ಬೌಂಡೆಡ್ ಸೀಕ್ವೆನ್ಸ್ ಅಂತ ಅಂದ್ರೆ ಮಿನಿಮಮ್ ಒಂದು ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆದೇ ಆಗುತ್ತೆ. ಒಂದಿರ್ಬೋದು, ಜಾಸ್ತಿ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಕನ್ವರ್ಜನ್. ಈ ಸ್ಟೇಟ್ಮೆಂಟ್ ಗಳನ್ನ ನೀವು ಮಗಪ್ಪಾದ್ರೂ ಮಾಡಿ ಏನಾದ್ರು ಮಾಡಿ ಒಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡು ಎಷ್ಟಾಗೋದು ಅಷ್ಟು, ಅದಾದ್ಮೇಲೆ ಏನಾದ್ರು ಇದು ಮಾಡಿ. ಯಾಕಂದ್ರೆ ಸ್ಟೇಟ್ಮೆಂಟ್ ನೇ ಕೇಳೋದಿಲ್ಲ ಎಲ್ಲ ಸಬ್ ಸೀಕ್ವೆನ್ಸ್ ಅಲ್ಲಿ, ಜಾಸ್ತಿ ಸ್ಟೇಟ್ಮೆಂಟ್ ಗಳನ್ನೇ ಕೇಳ್ತಾನೆ. ಕೇಸೆಟ್ ಅಲ್ಲಿ ಅಂತೂ ಇದು ಸ್ಟೇಟ್ಮೆಂಟ್ ಕೇಳ್ತಾನೆ. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಎ ಕನ್ವರ್ಜನ್ ಸಬ್ ಸೀಕ್ವೆನ್ಸ್ ಅಷ್ಟೇ. ಬೌಂಡೆಡ್ ಸೀಕ್ವೆನ್ಸ್ ಗೆ ಒಂದು ಲಿಮಿಟ್ ಪಾಯಿಂಟ್, ಮಿನಿಮಮ್ ಒಂದು ಲಿಮಿಟ್ ಪಾಯಿಂಟ್ ಇರುತ್ತೆ. ಆ ಲಿಮಿಟ್ ಪಾಯಿಂಟ್ ಗೆ ಒಂದು ಲಿಮಿಟ್ ಪಾಯಿಂಟ್ ಇದೆ ಅಂತಂದ್ರೆ
ಒಂದು ಸಬ್ಸಿಕ್ವೆನ್ಸ್ ಎಕ್ಸಿಸ್ಟ್ ಆಗುತ್ತೆ, ಅದೇ ಲಿಮಿಟ್ ಕನ್ವರ್ಜ್ ಆಗುವಂತ ಒಂದು. ಇದು ತುಂಬಾ ಇಂಪಾರ್ಟೆಂಟ್. ಇಫ್ ದ ಸಬ್ಸಿಕ್ವೆನ್ಸಸ್ a to n minus 1, a to n minus 1 ಅಂದ್ರೆ ಏನು? ಆಡ್. ನೆಕ್ಸ್ಟ್ a to n, a to n ಅಂದ್ರೆ ಏನು? ಈವನ್. ಅಂದ್ರೆ ಈವನ್ ಟರ್ಮ್ಸ್ ಮತ್ತೆ ಆಡ್ ಟರ್ಮ್ಸ್ ಕನ್ವರ್ಜ್ ಟು ದ, ಆಬ್ವಿಯಸ್ಲಿ a to n minus 1 ಅದು ಇಟ್ ಇಸ್ ಅ ಸಬ್ಸಿಕ್ವೆನ್ಸ್ ಆಫ್ an ಅಲ್ವಾ? a to n is also subsequence of an. So these two are the subsequences. ಈ ಎರಡು subsequences converges to the same limit, then the sequence, we say sequence is convergent ಅಂತ ಹೇಳ್ತೀವಿ. ಓಕೆನಾ? ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗ್ಬೇಕಂತ ಅಂದ್ರೆ ಆಡ್ ಮತ್ತೆ ಈವನ್ ಎರಡೂನು ಏನಾಗಿರ್ಬೇಕು? ಕನ್ವರ್ಜೆಸ್ ಟು ದ ಸೇಮ್ ಲಿಮಿಟ್ ಆಗಿರ್ಬೇಕು. ಅವಾಗ ಸೀಕ್ವೆನ್ಸ್ ನ ಕನ್ವರ್ಜೆನ್ಸ್ ಅಂತ ಕರಿತೀವಿ. ಓಕೆನಾ ಸರ್? ವಾಟ್ ಹ್ಯಾಪನ್ಸ್ ಇಫ್ 2n minus 1 2n ಡಿಫ್ರೆಂಟ್ ಲಿಮಿಟ್ ಗೆ ಕನ್ವರ್ಜ್ ಆದ್ರೆ ಏನ್ ಕಥೆ ಆಗುತ್ತೆ ಅಂತಂದ್ರೆ, ಕನ್ವರ್ಜ್ ಅಂದ್ರೆ ಆ ತರನು ಎಕ್ಸಿಸ್ಟ್ ಆಗ್ತವೆ. ಈ ಕಂಡೀಷನ್ ಆಗ್ತಾ ಇರೋದು ಸರ್ a to n minus 1 ಕನ್ವರ್ಜೆಂಟು, a to n ಕನ್ವರ್ಜೆಂಟು, ವಿಸೇ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್. ಎಸ್ ಸರ್. ಹೇಳಕ್ಕಾಗಲ್ಲ. a to ಸರ್ n ಫಾರ್ ಕನ್ವರ್ಜೆಂಟ್ ಎಕ್ಸಾಂಪಲ್ ಆಗಿದ್ದು a to n minus 1 ಕನ್ವರ್ಜೆಂಟ್ ಆಗಿದ್ರೆ ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ಬಟ್ ಕನ್ವರ್ಜ್ ದ ಸೇಮ್ ಲಿಮಿಟ್ ಅಂತ ಅಂದ್ರೆ ಅವಾಗ ನಾವು ಕನ್ವರ್ಜ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಟೇಕ್ -1 power n -1 power n ತಗೊಂಡ್ಬಿಟ್ರೆ, ಸೊ ಇದರಲ್ಲಿ a to n minus ದಿಸ್ ಇಸ್ ಯುವರ್ an. ಸೊ a to n ಏನಾಗುತ್ತೆ ನಿಮ್ಗೆ? -1 whole power 2n ಆಗುತ್ತೆ. ಸೊ ಈ ಸೀಕ್ವೆನ್ಸ್ ಜನರೇಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? 1 1 1 1 1 1 1 ಬರ್ತವೆ. ಡೆಫಿನೆಟ್ಲಿ ದಿಸ್ ಕನ್ವರ್ಜಸ್ ಟು 1 ಆಗುತ್ತೆ. ಸೊ ಅದೇ ನಿಮ್ಗೆ a to n minus 1. ಸೊ ದಿಸ್ ಇಸ್ ಸಬ್ಸೀಕ್ವೆನ್ಸ್ ಅಂಡ್ ದಿಸ್ ಇಸ್ ಕನ್ವರ್ಜೆಂಟ್. a to n ಇಸ್ ಕನ್ವರ್ಜೆಂಟ್ ಅಂತ ಗೊತ್ತಾಯ್ತು. ಸೊ -1 whole power 2n minus 1 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಎಲ್ಲ ನೆಗೆಟಿವ್ -1 ಬರುತ್ತೆ. ಸೊ ಅಂಡ್ ಸೊ ಆನ್, ಅಂಡ್ ಡೆಫಿನೆಟ್ಲಿ ದಿಸ್ ಸೀಕ್ವೆನ್ಸ್ ಕನ್ವರ್ಜಸ್ ಟು -1. Both are what? Convergent. convergent But the sequence is what? oscillating between 1 Sequence and is -1. not convergent. Not convergent. But this is convergent. This is convergent. ಅಂದ್ರೆ ಎರಡು a to n minus 1 ಕನ್ವರ್ಜ್ ಆದ ತಕ್ಷಣ ನಾವು ಏನ್ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ಓಕೆನಾ? ಬಟ್ ಇಫ್ ದೇ ಕನ್ವರ್ಜಸ್ ಟು ದ ಸೇಮ್ ಲಿಮಿಟ್, ವಿ ಸೇ ಇಟ್ ಈಸ್ ಕನ್ವರ್ಜೆಂಟ್. ಕನ್ವರ್ಜ್ ಟು ದ ಸೇಮ್ ಲಿಮಿಟ್. ಅಲ್ಲ ಹಂಗೆ ಆಗುತ್ತೆ. ಯಾಕೆ ಇದು ಹಿಂಗೆ ಅಂತ ನೋಡಿ. ಈಗ ಇದನ್ನ ಆಕ್ಚುಲಿ ಇವೆರಡನ್ನು ನಾವು ಕಾಂಪ್ಲಿಮೆಂಟರಿ ಪೇರ್ ಆಫ್ ಸಬ್ಸಿಕ್ವೆನ್ಸ್ ಅಂತ ಕರಿತೀವಿ. ಕಾಂಪ್ಲಿಮೆಂಟರಿ ಪೇರ್ ಅಂತ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಕಾಂಪ್ಲಿಮೆಂಟರಿ ಪೇರ್ ಆಫ್ ಸಬ್ಸಿಕ್ವೆನ್ಸ್ ಅಂತ ಅಂದ್ರೆ ಕಾಂಪ್ಲಿಮೆಂಟರಿ ಅಂತ ಅನ್ಬೇಕಾದ್ರೆ ಎರಡು ಸಬ್ಸಿಕ್ವೆನ್ಸ್ ನಾವು ಕಾಂಪ್ಲಿಮೆಂಟರಿ ಅಂತ ಅನ್ಬೇಕಾದ್ರೆ ಅವೆರಡಲ್ಲಿರುವ ಟರ್ಮ್ಸ್ ಗಳನ್ನ ಯೂನಿಯನ್ ಮಾಡಿದ್ರೆ ನಮ್ಗೆ ಒರಿಜಿನಲ್ ಸೀಕ್ವೆನ್ಸ್ ಬರಬೇಕು. ನಾವು ಯಾವ ಸೀಕ್ವೆನ್ಸ್ ಗೆ ನಾವು ಸಬ್ಸಿಕ್ವೆನ್ಸ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ಆ ಸೀಕ್ವೆನ್ಸ್ ಬರಬೇಕು. ಸೊ a to n minus 1 a to n ಏನಾಗುತ್ತೆ? ಅವು ಕಾಂಪ್ಲಿಮೆಂಟರಿ ಅದೇ ಆಗುತ್ತಲ್ವಾ ಫಾರ್ ಎನಿ ಸೀಕ್ವೆನ್ಸ್. ಯಾಕಂದ್ರೆ a to n minus 1 ಏನ್ ಬರುತ್ತೆ? a to n minus 1 ಟರ್ಮ್ಸ್ ಯಾವಾಗ ಬರ್ತವೆ ಹೇಳಿ? a1 a3 a5 ಆಡ್ ನಂಬರ್ಸ್, a7 ಹಿಂಗ್ ಹೋಗ್ತಾ ಇರ್ತವೆ. ಸೊ a to n ಏನಾಗುತ್ತೆ? 2 4 6 ಬರ್ತವೆ. a2 a4 a6 ಅಂಡ್ ಸೊ ಆನ್. ಇವೆರಡನ್ನ ಯೂನಿಯನ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಇವೆರಡನ್ನು ಯೂನಿಯನ್ ಮಾಡಿದ್ರೆ ಮತ್ತೆ ಇನ್ನೊಂದು ಕಾಂಪ್ಲಿಮೆಂಟರಿ ಏನಂತಂದ್ರೆ, ಮಾಮೂಲಿ ಕಾಂಪ್ಲಿಮೆಂಟರಿ ಬೇರೆ ಕಡೆ ಎಲ್ಲ ಬಂದಿರ್ತವೆ ಅದೇ ತರನೇ. ಅಂದ್ರೆ ಇಂಟರ್ಸೆಕ್ಷನ್ ಬಂದ್ಬಿಟ್ಟು ನಲ್ಲಿರ್ಬೇಕು. ಸೊ ಅಂದ್ರೆ ಈ ಎರಡು ಸಬ್ಸಿಕ್ವೆನ್ಸ್ ನಲ್ಲೂ ಕೂಡ ಯಾವ ಕೂಡ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು. ಐ ಮೀನ್ ಕಾಮನ್ ಟರ್ಮ್ಸ್ ಇರಬಾರ್ದು. ನೋಡಿ ಎಲಿಮೆಂಟ್ಸ್ ವೈಸ್ ಹೋಗ್ಬೇಡಿ, ನಾನು ಅದನ್ನ ಹೇಳ್ತಾ ಇರೋದು. ಸೊ ನೋಡಿ ನಾವು ಇವೆರಡನ್ನು ಕಾಂಪ್ಲಿಮೆಂಟರಿ ಅಂತ ಕರಿತೀವಿ. ಡೋಂಟ್ ರೀಡ್ ಲೈಕ್ ಸರ್ ಇಲ್ಲಿ 1 ಇದೆ ಸರ್ ಇಲ್ಲಿ -1 ಇದೆ, ಹಂಗಾಗಿ 1 ಇದ್ದ ತಕ್ಷಣ ಅದು ಕಾಂಪ್ಲಿಮೆಂಟರಿ ಅಲ್ಲ ಅನ್ನೋ ಆಗಲ್ಲ. ಇಲ್ಲಿ ನಾವು ನೋಡ್ಬೇಕಾದ್ರೆ ಏನು ಟರ್ಮ್ಸ್ ಗಳನ್ನ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೀಕ್ವೆನ್ಸ್ ಅಲ್ಲಿ ಟರ್ಮ್ ಅಂದ್ರೆ ಈ ಸಫಿಕ್ಸ್ ಗೆ 1 2 3 ಅದು a1 ಎಲ್ಲಾದ್ರೂ ಕಾಮನ್ ಎಲಿಮೆಂಟ್ಸ್ ಇದೆಯಾ? ಇದ್ರಲ್ಲಿ ಕಾಮನ್ ಟರ್ಮ್ಸ್ ಇದೆಯಾ? ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ಕಾಮನ್ ಟರ್ಮ್ಸ್ ಬರ್ಬೋದು. ನಾನು ಹೇಳ್ತಾ ಇರೋದು ಇದ್ರಲ್ಲಿ ಯಾವುದು ಈ 1 3 ಸಫಿಕ್ಸ್ ಇದೆಯಲ್ವಾ, ಈ 1 3 5 ಇದರಲ್ಲಿ ಕಾಮನ್ ಬರಲ್ಲ ಯಾವ್ದು. ನೋಡಿ ಇಲ್ಲಿ 2 4 6 ಇದೆ. ಸೊ ಕಾಮನ್ ಇಲ್ಲ ಯಾವ್ದು.
And then if you take the union of these two, you will get the original sequence. So we say a2n minus 1 and a2n are what? Complementary. So ಅದು ಇನ್ನೊಂದು ಸೀಕ್ವೆನ್ಸ್ ಬರೀತೀನಿ ನೋಡಿ. ಈಗ a3n ಅಂತ ಬರೀತೀನಿ. Now tell me what is a3n? a3, a6, A9. a9 ಹಿಂಗೆ ಹೋಗ್ತಾ ಇರುತ್ತೆ. Can we say a2n and a3n are complementary? No, No, sir. these two are No, not sir. complementary. ಯಾಕಂತಂದ್ರೆ ಇಲ್ಲೂ a6 ಇದೆ, ಇಲ್ಲೂ a6 ಇದೆ. ಕಾಂಪ್ಲಿಮೆಂಟರಿ ಆಗಲ್ಲ. ಸೊ a2n minus 1 a3n ಕಾಂಪ್ಲಿಮೆಂಟರಿನಾ? ನೋ, ಅದು ಕೂಡ ಆಗಲ್ಲ. a3n ಇದೆ, ಇಲ್ಲೂ ಕೂಡ a3n ಇದೆ. ಸೊ ಆಗಲ್ಲ. ಕಾಂಪ್ಲಿಮೆಂಟರಿ ಅಂತ ಅಂದ್ರೆ ಏನಾಗಿರ್ಬೇಕಂತ ಅಂದ್ರೆ ಇಂಟರ್ಸೆಕ್ಷನ್ ಯಾವ್ದು ಇರಂಗಿಲ್ಲ, ಮತ್ತೆ ಯೂನಿಯನ್ ಮಾಡಿದ್ರೆ ಟೋಟಲ್ ಸೀಕ್ವೆನ್ಸ್ ಜನರೇಟ್ ಆಗ್ಬೇಕು. ಅದನ್ನ ಕಾಂಪ್ಲಿಮೆಂಟರಿ ಅಂತ ಕರಿತೀವಿ. ಸೊ ಒಂದು ಥಿಯರಮ್ ಏನಪ್ಪಾ ಅಂತ ಅಂದ್ರೆ ಜನರಲ್ ಆಗಿ ಒಂದು ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್, ಎರಡು ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ತಗೊಂಡಾಗ ಅವೆರಡು ಕನ್ವರ್ಜ್ ಟು ದ ಸೇಮ್ ಲಿಮಿಟ್ ಆದ್ರೆ ದ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಓಕೆನಾ? ಅಲ್ವಾ? ಅಂದ್ರೆ ಎಲ್ಲಾ ಟರ್ಮ್ಸ್ ಕವರ್ ಆಗ್ಬೇಕು. a2n minus 1 ನಲ್ಲಿ ಮತ್ತೆ a2n ಅಲ್ಲಿ ಎಲ್ಲಾ ಟರ್ಮ್ಸ್ ಕವರ್ ಆಯ್ತು. ಫುಲ್ ಇವೆರಡರಿಂದ ಸೇರಿ ಟೋಟಲ್ ಸೀಕ್ವೆನ್ಸ್ ಅಲ್ಲಿರೋ ಎಲ್ಲಾ ಟರ್ಮ್ಸ್ ಕವರ್ ಆಯ್ತು. ನಾವ್ ಯಾವ್ದು ಟರ್ಮ್ಸ್ ಗಳನ್ನ ಬಿಡ್ಲಿಲ್ಲ ನಾವು. ಓಕೆನಾ? ಅಂದ್ರೆ ಅವೆರಡೂ ಕೂಡ ಒಂದೇ ಲಿಮಿಟ್ಗೆ ಕನ್ವರ್ಜ್ ಆಗ್ತಿದಾವೆ ಅಂತಂದ್ರೆ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಅಂತ. ಅದಲ್ವಾ? ಸೊ ಇಫ್ ಕಾಂಪ್ಲಿಮೆಂಟರಿ ಸಬ್ಸೀಕ್ವೆನ್ಸಸ್ ಕನ್ವರ್ಜ್ ಟು ದ ಸೇಮ್ ಲಿಮಿಟ್ ಆದ್ರೆ ವಿ ಸೇ ದ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್. ಗೊತ್ತಾಗ್ತಿದ್ಯಾ? Yes, sir. ನೆಕ್ಸ್ಟ್ ನೀವು ಕನ್ವರ್ಜೆಂಟ್ ಅಂತ ಅನ್ಬೇಕಾದ್ರೆ ನೋಡಿ ಇದನ್ನೇ ಹೇಳ್ತಿರೋದು. ಎಲ್ಲಾ ಟರ್ಮ್ಸ್ ಗಳು ಕವರ್ ಆಗೋ ತರ ಇದ್ದು ಅವೆಲ್ಲ ಒಂದೇ ಲಿಮಿಟ್ ಕನ್ವರ್ಜ್ ಆದ್ರೆ ಅದು ಕನ್ವರ್ಜೆಂಟ್ ಅಷ್ಟೇ. ನೆಕ್ಸ್ಟ್, ಇಫ್ ದ ಸೀಕ್ವೆನ್ಸಸ್ a2n, if the sequences a2n, a3n of a subspace converge to the same limit, then the sequence an may or may not be convergent ಅಂತ ಹೇಳ್ತಿದ್ದಾರೆ. ಯಾಕಿದೆ ಹೇಳಿ? ಫಸ್ಟ್ ಆಫ್ ಆಲ್ ಕನ್ವರ್ಜ್ ಟು ದ ಸೇಮ್ ಲಿಮಿಟ್ ಆದ್ರೂ ಕೂಡ ಇಲ್ಲಿ ಕನ್ವರ್ಜೆಂಟ್ ಅಲ್ಲ ಅಂತ ಹೇಳ್ತೀವಿ. ಬಟ್ ನೀವು ಯೋಚನೆ ಮಾಡಬೇಕಾಗಿರೋದು a2n ಮತ್ತೆ a3n ಕಾಂಪ್ಲಿಮೆಂಟರಿನಾ ಅಂತ ಯೋಚನೆ ಮಾಡಿ ಫಸ್ಟ್. ಓಕೆನಾ? ಅಂದ್ರೆ ಎಲ್ಲಾ ಟರ್ಮ್ಸ್ ಕವರ್ ಆಗಿದ್ಯಾ? a2n ಮತ್ತೆ a3n ಅಲ್ಲಿ ಎಲ್ಲಾ ಟರ್ಮ್ಸ್ ಗಳು ಕವರ್ ಆಗಿ ಅವೆರಡೂ ಕೂಡ ಸೇಮ್ ಲಿಮಿಟ್ ಗೆ ಟೆಂಡ್ ಆಗಿದ್ರೆ ಅವಾಗ ಏನಂತ ಹೇಳ್ಬೇಕಿತ್ತು ನಾನು? ಕನ್ವರ್ಜ್ ಟು ದ ಸೇಮ್ ಲಿಮಿಟ್ ಅಂತ. ಏನ್ ಕನ್ವರ್ಜ್? ಇಲ್ಲಿ a2n ಅಂದ್ರೆ ಯಾವ ಬರ್ತವೆ ಎಲಿಮೆಂಟ್ಸ್ ಗಳು? a2, a4, a6, a8 ಇವು ಬರ್ತವೆ. ಆಯ್ತು, ಈವನ್ ನಂಬರ್ಸ್ ಆಯ್ತು. ಮಲ್ಟಿಪಲ್ಸ್ ಆಫ್ 3 ಯಾವ್ದು ಬರ್ತವೆ? A3, 6. a6, a9, a12 ಈ ತರ ಬರ್ತಾ ಹೋಗ್ತಾವಲ್ವಾ? ಈಗ ನೀವು ನೋಡ್ಬೇಕು ಇದು ಯಾವ್ದೋ ಕನ್ವರ್ಜಸ್ ಟು ಸಮ್ ಎಲ್ ಅಂತ ಅನ್ಕೊಳ್ಳೋಣ, ಇದು ಕನ್ವರ್ಜಸ್ ಟು ಸಮ್ ಎಲ್ ಅಂತ ಅನ್ಕೊಳ್ಳೋಣ. ಈಗ ಇವೆರಡನ್ನು ಸೇರ್ಸಿದ್ರೆ ಯಾವ್ದು ಎಲಿಮೆಂಟ್ ಮಿಸ್ ಆಗಿಲ್ವಾ ಅಂತ ಅಂದ್ರೆ ಮಿಸ್ ಆಗಿದೆ. ತುಂಬಾ ಎಲಿಮೆಂಟ್ ಮಿಸ್ ಆಗಿರ್ತಾನೆ. ಅಂದ್ರೆ a1 ಮಿಸ್ ಆಗಿದೆ. ನೆಕ್ಸ್ಟ್ ಯಾವ್ದು? a5 ಮಿಸ್ ಆಗಿದೆ. ನೆಕ್ಸ್ಟ್ ಯಾವ್ದು? a7 ಮಿಸ್ ಆಗಿದೆ. ಅಂದ್ರೆ ಲೈಕ್ ವೈಸ್ ಇಷ್ಟೊಂದು ಇದೇ ತರ ಎಷ್ಟೊಂದು ಮಿಸ್ ಆಗೊಂಡು ಹೋಗಿರ್ತವೆ, ಅದಲ್ವಾ? ಸೊ ಹಂಗಾಗಿ ನಾವ್ ಇದನ್ನ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ಒಂದ್ ಸೀಕ್ವೆನ್ಸ್ ಹೇಳಿ ಅಂತಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಸೀಕ್ವೆನ್ಸ್ ಹೇಳಿ ಅಂತ ನಾವ್ ಹಿಂಗೆ ಹೇಳ್ಬೋದು. ಏನಂತ ಅಂದ್ರೆ ಐ ಸೇ an is equal to ಹಿಂಗೆ ಹೇಳ್ಬೋದಾ? ಅಂದ್ರೆ ಇದಕ್ಕೊಂದು ಅಂದ್ರೆ ಸ್ಪ್ಲಿಟ್ ಮಾಡೋ ತರ ಸ್ಪ್ಲಿಟ್ ಮಾಡಿ ಅಷ್ಟೇ, ಎನ್ ಸ್ಪ್ಲಿಟ್ ಮಾಡಿ. ಹಿಂಗೆ ಅಂದ್ರೆ 1 + 1/n ಅಂತ ಇಲ್ಲಿ ಹಾಕೊಳ್ಳಿ, ಇಲ್ಲಿ ಸಮ್ n ಅಂತ ಹಾಕೊಳ್ಳಿ. ಓಕೆನಾ? ಸೊ ಇಲ್ಲಿ n is equal to 3n ಅಥವಾ 2n ಅಂತ ಹಾಕೊಳ್ಳಿ. 3n or 2n ಇದ್ದಾಗಲೂ ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಅದರ್ವೈಸ್ ಅಂತ ಹಾಕೊಳ್ಳಿ.
ಓಕೆನಾ? ಈಗ ಹಿಂಗೆ ಯೋಚನೆ ಮಾಡ್ತಾ ಹೋಗಿ ಇದಕ್ಕೆ ಇದೆಂತ ಸೀಕ್ವೆನ್ಸ್ ಇದು? ಈಗ ಎ ಟು ಎನ್ ಏನ್ ಬರುತ್ತೆ? ಟು ಎನ್ ಕನ್ವರ್ಜೆಂಟ್ ತಾನೆ. ಎ ಟು ಎನ್ ಕನ್ವರ್ಜೆಸ್ ಟು ವಾಟ್ ಈಸ್ ಎ ಟು ಎನ್ ಹಿಯರ್? ಇವ್ರ ಎ ಟು ಎನ್ ಸೇಮ್ 1+1/n ಬರುತ್ತೆ. 1+1/2n ಬರುತ್ತೆ. ಹೌದಾ ತಾನೆ? ಎನ್ಗೆ ಈವನ್ ನಂಬರ್ಸ್ ಹಾಕಿದ್ರು ಇದೇ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅಂದ್ರೆ ಎ ಟು ಎನ್ ಹಾಕಿದ್ರೆ 1+1/2n ಆಗುತ್ತೆ. ದಿಸ್ ಕನ್ವರ್ಜೆಸ್ ಟು ವಾಟ್? 1. ಎ ಟು A3n ಏನ್ ಬರುತ್ತೆ? That is also converges to 1. 1/1+3n ಬರುತ್ತೆ. ದಿಸ್ ಇಸ್ ಆಲ್ಸೋ ಕನ್ವರ್ಜೆಸ್ ಟು 1. ಓಕೆ, ಅಂದ್ರೆ A2n A3n ಎರಡೂ ಕನ್ವರ್ಜೆಸ್ ಆಗಿದೆ. ಬಟ್ ಇದೇನಿದು ಎನ್ ಕನ್ವರ್ಜೆಂಟಾ? ನೋ. ಬಿಕಾಸ್ ಆಫ್ ದಿಸ್ ಅಂದ್ರೆ ಇದು ಮಧ್ಯದಲ್ಲಿ ಏನಾಗುತ್ತೆ, ಒಂದು ಸಿ ಜನರೇಟ್ ಮಾಡ್ತಾ ಹೋದ್ರೆ ಇದನ್ನ ಮಧ್ಯದಲ್ಲಿ ಒಂದೊಂದು ದೊಡ್ಡ ಇದು ಸೀಕ್ವೆನ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಈ ಎನ್ ಏನಾಗುತ್ತದೆ, ಡೈವರ್ಜೆಂಟ್ ಹೋಗ್ತಾ ಇರ್ತೀವಿ, ಡೈವರ್ಜ್ ಆಗ್ತಾ ಇದೆ. ಅರ್ಥಾಗ್ತಿದೆಯಲ್ಲ? ಅಂದ್ರೆ ಕಾಂಪ್ಲಿಮೆಂಟರಿ ಅಂದ್ರೆ ಇಲ್ಲಿ ನೀವು ನೋಡ್ಬೇಕಾದ್ರೆ ಇಷ್ಟೇ, ಅವ್ನು ಹೇಳ್ತಿರೋ ಎರಡೂ ಸಬ್ ಸೀಕ್ವೆನ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಕವರ್ ಆಗಿದ್ಯಾ ಅಂತ ನೋಡ್ಬೇಕು. ಯಾವ್ದಾನ ಎಲಿಮೆಂಟ್ಸ್ ಸ್ಕಿಪ್ ಆಗ್ತಿದ್ಯಾ ಅಂತ ನೋಡ್ಬೇಕು. ಹೌದು, ಸ್ಕಿಪ್ ಆಗ್ತಿದಾವೆ. ಅಂದ್ರೆ A1 A5 A7 ಎಲ್ಲ ಸ್ಕಿಪ್ ಆಗ್ತಿದಾವೆ ಎಲಿಮೆಂಟ್ಸ್ ಗಳು. ಓಕೆನಾ? ಸೊ ಆ ಎಲಿಮೆಂಟ್ಸ್ ಆತರ ಬಿಟ್ಟೋಗಿದಾವೆ ಅಂತ ಅಂದ್ರೆ ನಾವು ಹೇಳಕ್ಕಾಗಲ್ಲ ಕನ್ವರ್ಜೆಂಟ್ ಅಂತ. ಬಟ್ A2n-1 ಅಲ್ಲಿ ಹಂಗೆ ಹೇಳಕ್ಕಾಗಲ್ಲ, ಕನ್ವರ್ಜೆಂಟ್ ಅಂತಾನೆ ಹೇಳ್ಬೋದು. ಯಾಕೆ ಹೇಳಿ? ಅಲ್ಲಿ ಯಾವ ಸ್ಕಿಪ್ ಆಗಲ್ಲ, ಎಲ್ಲ ಬಂದ್ಬಿಡ್ತವೆ ನೋಡಿ. 1 2 3 4 3 4 5 6 7 8 ಎಲ್ಲ ಕವರ್ ಆಯ್ತಲ್ಲ. ದಿಸ್ ಇಸ್ ಆಲ್ಸೋ ಎಲ್ಲಿ ಕನ್ವರ್ಜೆಂಟ್ ಆಗುತ್ತೆ, ಇದು ಎಲ್ಲಿ ಕನ್ವರ್ಜೆಂಟ್ ಆಗುತ್ತೆ ಅಂದ್ರೆ ಟೋಟಲ್ ಎಲ್ಲ ಎವ್ರಿ ಎಲಿಮೆಂಟ್ ಕನ್ವರ್ಜೆಸ್ ಟು ಎಲ್ ಅಂತ, ಎವ್ರಿ ಸೀಕ್ವೆನ್ಸ್ ಕನ್ವರ್ಜೆಸ್ ಟು ಎಲ್ ಅಂತ. ಅರ್ಥ ಆಯ್ತಾ ಇದು? ನೀವೇನ್ ನೋಡ್ಬೇಕು ಈಗ, ನೀವು ಟರ್ಮ್ಸ್ ಗಳನ್ನ ನೋಡ್ಬೇಕು. ಎಲ್ಲಾ ಟರ್ಮ್ಸ್ ಗಳು ಇಲ್ಲಿ ಇನ್ಕ್ಲೂಡ್ ಆಗಿದ್ಯಾ ಅಂತ ನೋಡ್ಕೋಬೇಕು. ಅವ್ರು ಹೇಳ್ತಿರೋ ಎರಡರಲ್ಲಿ ಸೀಕ್ವೆನ್ಸ್ ಇದಾಗ ಇನ್ಕ್ಲೂಡ್ ಆಗ್ತಿದ್ಯಾ ಅಂತ ನೋಡ್ಕೋಬೇಕು ಅಷ್ಟೇ. ಇಲ್ಲಿ ನೋಡಿ, ಇದು sequences A3n +1 A3n +2 of a sequence are convergent, then they may or may not be converged to the same limit ಅಂತ ಹೇಳ್ತಾರೆ. ಅದು ಕನ್ವರ್ಜೆಂಟ್ ಅಂದ್ರೆ ಹೇಳಕ್ಕಾಗಲ್ಲ, ನಾವು ಆಡ್ ಈವನ್ ಅಲ್ಲೇ ಹೇಳಕ್ಕಾಗ್ಲಿಲ್ಲ. ಹೌದ್ ತಾನೆ? ಈಗ A2n is convergent, A2n-1 is convergent, we say AN is convergent. ಇಲ್ಲಿ ನೋಡಿ, -1 ಹೋಲ್ ಪವರ್ n ತಗೊಳ್ಳಿ. ಓಕೆನಾ? A2n ಕನ್ವರ್ಜೆಂಟಾ? ಕನ್ವರ್ಜೆಂಟ್. Yes, sir. A2n-1 ಕನ್ವರ್ಜೆಂಟ್. Convergent. ಆಡು ಇವನು ಕನ್ವರ್ಜೆಂಟ್ ಆದ ತಕ್ಷಣ ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಂತ ಹೇಳಿಲ್ಲ ನಾವು, ಹೌದಾನೆ? ಬಟ್ ಏನಂತ ಹೇಳಿದ್ವಿ ನಾವು ಇದಕ್ಕೆ ಸ್ಟೇಟ್ಮೆಂಟ್, ಆಡು ಇವನ್ ಸೇಮ್ ಲಿಮಿಟ್ ಗೆ ಕನ್ವರ್ಜ್ ಆದ್ರೆ ಸೀಕ್ವೆನ್ಸ್ ಕನ್ವರ್ಜೆಂಟ್. ಸಬ್ ಸೀಕ್ವೆನ್ಸ್ ಗಳು ಎರಡು ಇದಾವೆ, ಕಾಂಪ್ಲಿಮೆಂಟರಿನೇ ಆಗಿದ್ರು ಕೂಡ, ಸಿನ್ಸ್ ದೀಸ್ ಟು ಆರ್ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್, ಆಲ್ದೋ ಅವೆರಡು ಡಿಫರೆಂಟ್ ಲಿಮಿಟ್ ಅಟೆಂಡ್ ಆದ್ರೆ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ಓಕೆ, ಆಗ್ಬೋದು. ಅಂದ್ರೆ ಈಗ ಏನಂತ ಹೇಳಿದ್ವಿ, ಇಲ್ಲಿ ಏನ್ ಹೇಳ್ತಾ ಇದೀವಿ, 3n 3n+1 3n+2 ಕನ್ವರ್ಜೆಂಟ್ ಆದ ತಕ್ಷಣ ನಾವು ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಂತ ಎಲ್ಲ ಎಲಿಮೆಂಟ್ಸ್ ಕವರ್ ಅದೇ ಆಗ್ತವೆ ಇಲ್ಲಿ ಅಲ್ವಾ? ಎಲ್ಲ ಎಲಿಮೆಂಟ್ಸ್ ಕವರ್ ಆಗ್ತಾವಲ್ಲ ಇಲ್ಲಿ, 3n 3n+1 3n+2 ಅಂತ. ಸೊ ಇಲ್ಲಿ ನೀವ್ ಅಂದ್ಕೋಬಹುದು ಎಲ್ಲ ಎಲಿಮೆಂಟ್ಸ್ ಕವರ್ ಆಗಲ್ಲ ಅಂತ. ಕವರ್ ಆಗುತ್ತೆ. ಸೊ A3n ಅಂದ್ರೆ ಏನು? ಮಲ್ಟಿಪಲ್ಸ್ ಆಫ್ 3 ಬರುತ್ತೆ. A3 A6 A9 ಹಂಗೆ ಹೋಗ್ತಾ ಇರುತ್ತೆ. A3n+1 ಅಂದ್ರೆ ಯಾವ್ದು ಬರುತ್ತೆ? A4 A4 A7 ಇಲ್ಲಿ ಒಂದೊಂದು ಜಾಸ್ತಿ ಮಾಡ್ಕೊಂತ ಹೋದ್ರೆ ಅಷ್ಟೇ. ಸೊ A10 ಅಂಡ್ ಸೊ ಆನ್ ಹೋಗ್ತಾ ಇರುತ್ತೆ. ಸೊ A3n+2 ಎಷ್ಟು ಬರುತ್ತೆ? ಸೊ AN3n+2 ಬಂದ್ಬಿಟ್ಟು A5. ಇದಕ್ಕೊಂದು ಜಾಸ್ತಿ ಮಾಡ್ಕೊಂತ ಹೋಗಿ A5 A8 8. A11. A11 ಅಂಡ್ ಸೊ ಆನ್ ಹೋಗ್ತಾ ಇರುತ್ತಲ್ವಾ? ಸೊ ಇಲ್ಲಿ ಎಲ್ಲಾ ಟರ್ಮ್ಸ್ ಗಳು ಕವರ್ ಆಯ್ತಲ್ವಾ? ಹೌದು, ಎಲ್ಲಾ ಎಲಿಮೆಂಟ್ಸ್ ಗಳು ಕವರ್ ಆಯ್ತು. ಎಲ್ಲ ನೋಡಿ, A1 ಮತ್ತೆ A2 ಕವರ್ ಆಗ್ಲಿಲ್ಲಲ್ವಾ? A1 ಮತ್ತೆ A2 ಕವರ್ ಆಗ್ಲಿಲ್ಲ.
ಇದು ಏನ್ ತೊಂದರೆ ಏನಿಲ್ಲ. ಒಂದು ಸೀಕ್ವೆನ್ಸ್ ಅಲ್ಲಿ ನಾವು ಟೇಲ್ ಆಫ್ ಎ ಸೀಕ್ವೆನ್ಸ್ ಅಲ್ಲಿ ಏನ್ ಓದಿದ್ವಿ ಹೇಳಿ? ಸರ್ ಒಂದು ಸೀಕ್ವೆನ್ಸ್ ಅಲ್ಲಿ ಒಂದು ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ, ತೆಗೆದಾಕಿದ್ರೆ ದ ನೇಚರ್ ಆಫ್ ದಿ ಸೀಕ್ವೆನ್ಸ್ ಏನು ಅಫೆಕ್ಟ್ ಆಗಲ್ಲ, ಹೌದಾನೆ? ಹ್ಮ್ ಸೊ ಹಂಗಾಗಿ ಫಸ್ಟ್ ಒಂದ್ 2-3 ಟರ್ಮ್ ಇಲ್ಲ ಅಂದ್ರೂ ತೊಂದರೆ ಏನಿಲ್ಲ, ಓಕೆನಾ? ಯಾಕಂದ್ರೆ ಇದನ್ನ ಸಡನ್ ಆಗಿ ಡೈವರ್ಜ್ ಮಾಡಕ್ ಆಗಲ್ಲ ನಮಗೆ, ಓಕೆನಾ? ಈಗ ಎಲ್ಲಾ ಸೀಕ್ವೆನ್ಸ್ ಎಲ್ಲ ಟರ್ಮ್ಸ್ ಗಳು ಕವರ್ ಆಯ್ತಲ್ವಾ? ಎಸ್ ಸರ್ ಎಸ್, ಕವರ್ ಆಯ್ತು. ಕವರ್ ಆದ್ರೆ ಇವೆಲ್ಲ, ಇದು ಕನ್ವರ್ಜೆಂಟ್ ಆಗಿದೆ, ಇದು ಕನ್ವರ್ಜೆಂಟ್ ಆಗಿದೆ, ಇದು ಕನ್ವರ್ಜೆಂಟ್ ಆಗಿದೆ ಅಂದ್ರೆ ಸೀಕ್ವೆನ್ಸ್ ಕನ್ವರ್ಜೆಂಟಾ? ಈ ನೋ ಮೂರನ್ನು ಕಾಣ್ತಾ ಸೇರಿಸಿ ಇದೆ ಕಾಂಪ್ಲಿಮೆಂಟರಿ ಹೇಳ್ಬೋದಾ? ಈ ಮೂರನ್ನು ಸೇರಿ ಕಾಂಪ್ಲಿಮೆಂಟರಿ ಅಂತ ಹೇಳ್ಬೋದಾ? ಎಸ್ ಹೇಳ್ಬೋದು. ಸರ್ ಇವು ಮೂರನ್ನು ಸೇರಿ ಕಾಂಪ್ಲಿಮೆಂಟರಿ ಅಂತ ಹೇಳ್ಬೋದು. ಅಂಡ್ ಈ ಮೂರನ್ನು ಕನ್ವರ್ಜೆಂಟ್ ಆದ್ರೆ ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಂತ ಹೇಳಕ್ಕಾಗಲ್ಲ. ಯಾವ ಕನ್ವರ್ಜೆಂಟ್ ಅಂತ ಹೇಳ್ಬೋದು? ದೇ ಆರ್ ಕನ್ವರ್ಜೆಂಟ್ ಟು ಎ ಪಾಯಿಂಟ್ one limit ಸೇಮ್ ಲಿಮಿಟ್ ಸೇಮ್ ಪಾಯಿಂಟ್. ಲಿಮಿಟ್ ಪಾಯಿಂಟ್, ಓಕೆನಾ? ನೋಡಿ ಅದನ್ನ ಹೇಳ್ತಿರೋದು ನಾನು. ಕನ್ವರ್ಜೆಂಟ್ ಅಂದ ತಕ್ಷಣ ಕನ್ವರ್ಜೆಂಟ್ ಮಸ್ಟ್ ಇದಲ್ಲ. 3n 3n plus 1 3n plus 2 ಕನ್ವರ್ಜೆಂಟ್ ಆದ್ರೆ then they may not be converged to the same limit, okay? But if they converge to the same limit, then ಏನಂತ ಹೇಳ್ಬೋದು? ದೇ ಆರ್ ದ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್. ಕನ್ವರ್ಜೆಂಟ್. ಲಾಜಿಕ್ ಅರ್ಥ ಆಯ್ತಾ ನಾವ್ ಏನ್ ಹೇಳ್ತಿದೀವಿ ಅಂತ? ಎಸ್ ಸರ್ ಎಸ್ Yes, sir. ಓಕೆ ನೋಡಿ, ಇಫ್ ದ ಸೀಕ್ವೆನ್ಸ್ subsequences a2n a2n minus 1 a3n ಆಫ್ ದಿ ಸಬ್ಸೀಕ್ವೆನ್ಸ್ ಏನು ಕನ್ವರ್ಜೆಂಟ್, ಆ ಮೂರು ಕನ್ವರ್ಜೆಂಟ್ ಆಗಿದೆ ಅಂತಂದ್ರೆ then they must converge to the same limit ಅಂತ. ಈ ಮೂರು ಕನ್ವರ್ಜೆಂಟ್ ಆಗಿದಾವೆ ಅಂತಂದ್ರೆ ಡೆಫಿನೆಟ್ಲಿ ಆ ಮೂರು ಒಂದಕ್ಕೆ ಕನ್ವರ್ಜೆಂಟ್ ಆಗಿರುತ್ತೆ and hence the sequence is convergent. ಯಾಕೆ ಅಂತ ಅಂದ್ರೆ ನೋಡಿ, ಈ ಮೂರು ಕನ್ವರ್ಜೆಂಟ್ ಆಗಿದೆ ಅಂತ ಅಂದ್ರೆ ನೋಡಿ, ಇದು ಈ 3n ಅಂತ ಏನಿದೆ, ಈ 3n ಅಲ್ಲಿ ಇದ್ರಲ್ಲಿರೋ ಟರ್ಮ್ಸ್ ಇನ್ಕ್ಲೂಡ್ ಆಗುತ್ತೆ, ಇದ್ರಲ್ಲಿರೋ ಟರ್ಮ್ಸ್ ಇನ್ಕ್ಲೂಡ್ ಆಗುತ್ತೆ. ಈಗ ನಾನು a2n ನಾನು ಸಮ್ L1 ಕನ್ವರ್ಜ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ a2n ಮೈನಸ್ 1 L2 ಆಗುತ್ತೆ ಅಂತ ಅಂದ್ಕೊಳ್ಳೋಣ. a3n ಸಮ್ L3 ಕನ್ವರ್ಜ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ನಾವು ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ L1 L2 L3 ಆಲ್ ಆರ್ ಈಕ್ವಲ್ ಅಂತ ಹೇಳ್ಬೋದು. ಹೆಂಗೆ ಅಂತ ಅಂದ್ರೆ ನೋಡಿ, ಈಗ ಇದ್ರಲ್ಲಿರೋ ಎಲಿಮೆಂಟ್ಸ್, ಈಗ a2n L1 ಕನ್ವರ್ಜೆಂಟ್ ಆದ್ರೆ ಇದ್ರಲ್ಲೂ ಸಮ್ ಎಲಿಮೆಂಟ್ಸ್ ಇರ್ತಾವಲ್ಲ, ಅದು ಕೂಡ ಎಲ್ಲಿಗೆ L1 ಕನ್ವರ್ಜ್ ಆಗ್ಬಿಡ್ಬೇಕು. ಯಾಕಂದ್ರೆ ಇದ್ರಲ್ಲೂ ಕೂಡ 6 ಬರುತ್ತೆ, ಇದ್ರಲ್ಲೂ ಕೂಡ ಆಡ್ ನಂಬರ್ಸ್ ಬಂದೇ ಬರ್ತಾನೆ, ಆಡ್ ನಂಬರ್ ಆಫ್ ಟರ್ಮ್ಸ್, ಆಡ್ ಟರ್ಮ್ಸ್ಗಳು 6 12 ಈ ತರ ಬರ್ತವೆ. ಸೊ ಹಂಗಾಗಿ ಅವು ಎಲ್ಲಿಗೆ L1 ಕನ್ವರ್ಜ್ ಆಗ್ಬೇಕಾಗುತ್ತೆ. ಹಂಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ, ಆಡು ಈವನ್ನು ಮತ್ತೆ 3n, ಈವನ್ನು ಆಡು 3 ಮಲ್ಟಿಪಲ್ಸ್ ಆಫ್ 3n ಕನ್ವರ್ಜೆಂಟ್ ಆಗಿದ್ರೆ ಡೆಫಿನೆಟ್ಲಿ ಅದೇ ಸೇಮ್ ಲಿಮಿಟ್ ಗೆ ಕನ್ವರ್ಜೆಂಟ್ ಆಗಿರ್ತವೆ ಅಂಡ್ ಹೆನ್ಸ್ ದೇ ಆರ್ ಕನ್ವರ್ಜ್ ಟು ದ ಸೇಮ್ ಲಿಮಿಟ್ ಅಂತ. ಬಿಕಾಸ್ ಈ 3n ಅಲ್ಲಿ ಏನಾಗಿರ್ತವೆ, ಇದ್ರಲ್ಲಿರೋ ಎಲಿಮೆಂಟ್ಸ್ ಇರ್ತವೆ, ಇದ್ರಲ್ಲಿರೋ ಎಲಿಮೆಂಟ್ಸ್ ಗಳು ಇರ್ತವೆ. ಸರ್ ಇದಕ್ಕೆ ರಿಲೇಶನ್ ಹೇಳಿ. -1 ಮೋರ್ ಪವರ್ ಅಂತ ತಗೊಂಡು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಸರ್ ಎಕ್ಸಾಂಪಲ್. ಅಲ್ಲ, -1 ಹೋಲ್ ಪವರ್ ಅಂತ ತಗೊಂಡು ಅದು ಕನ್ವರ್ಜೆಂಟ್ ಆಗಲ್ಲ ಸರ್ ಸೇಮ್ ಲಿಮಿಟ್ ಪಾಯಿಂಟ್. ಅವ್ರು ಹೇಳ್ತಿರೋದು ಯಾವುದೇ ಸೀಕ್ವೆನ್ಸ್ ತಗೊಂಡ್ರು ಅಂತ ನಾನು ಹೇಳ್ತಿರೋದು. ಇಫ್ ಎ ಸಬ್ ಸೀಕ್ವೆನ್ಸ್ 2n ಇದೆರಡು ಕನ್ವರ್ಜೆಂಟ್ ಆಗುತ್ತೆ ಅಂದ್ರೆ 3n ಕನ್ವರ್ಜ್ ಆಗ್ಬೇಕು ಅಂತ. ಏನಾದ್ರು ತಗೊಳುತ್ತೆ ಹೇಳ್ತೀರಲ್ವಾ? ಈಗ a2n ಏನಾಗುತ್ತೆ, a2n ಎಲಿಮೆಂಟ್ಸ್ ಗಳು ಎಲ್ಲ 1 1 1 ಬರ್ತಾವೆ. a3 2n ಮೈನಸ್ 1 ಎಲಿಮೆಂಟ್ಸ್ ಏನ್ ಬರ್ತವೆ? -1 ಮೈನಸ್ ಒನ್ ಬರ್ತಾ ಹೋಗ್ತವಲ್ವಾ? ಈಗ a3n ಏನ್ ಬರುತ್ತೆ ಹೇಳಿ ನೋಡೋಣ? -1 1 -1 1 -1 ಅಲ್ಲ, ನಿಮಿಷ 3 ಹಾಕಿದ್ರೆ 6 ಹಾಕಿದ್ರೆ 1 ಬರುತ್ತೆ. ಹೌದು, ಹಿಂಗ್ ಬರುತ್ತೆ. ನೀವ್ ಎಂತ ಸಬ್ಸಿಕ್ವೆನ್ಸ್ ಕನ್ಸಿಡರ್ ಮಾಡ್ಬೇಕಂತ ಅಂದ್ರೆ, ಸಪೋಸ್ ಅವ್ರು ಕೊಟ್ಟಿರೋದು ಇಫ್ ದೀಸ್ ಆರ್ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಓಕೆ, ಕನ್ವರ್ಜೆಂಟ್ ತಗೊಂಡಿದ್ದೀರಾ, ಕರೆಕ್ಟ್, ಇದು ಕರೆಕ್ಟ್ ತಗೊಂಡಿದ್ದೀರಾ.
ಬಟ್ A3n ಕನ್ವರ್ಜೆಂಟ್ ತಗೊಂಡಿದ್ದೀರಾ ನೀವು? A3n ಕನ್ವರ್ಜೆಂಟ್ ಆಗ್ತಿದ್ಯಾ ಇಲ್ಲಿ? ನಾವು ಹೇಳ್ತಾ ಇರೋದು ಮೂರು A2n, A2n - 1, A3n ಕನ್ವರ್ಜೆಂಟ್ ಆಗಿದ್ರೆ ದೆನ್ ದೇ ಮಸ್ಟ್ ಕನ್ವರ್ಜ್ ಟು ದ ಸೇಮ್ ಲಿಮಿಟ್ ಅಂತ ಹೇಳ್ತಿದ್ದಾರೆ. ಸೊ ಇದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳಕ್ ಬರಲ್ಲ. ಅರ್ಥ ಆಯ್ತಾ? ನೀವು A3n ಕನ್ವರ್ಜೆಂಟ್ ಆಗಿರುವಂತ ತಗೋಬೇಕು. A3n ಕನ್ವರ್ಜೆಂಟ್ ಆಗಿರುವಂತ ತಗೊಂಡ್ರೆ ನೀವು ಡೆಫಿನೆಟ್ಲಿ ಈ ಮೂರು ಕೂಡ ಒಂದೇ ಲಿಮಿಟ್ ಗೆ ಕನ್ವರ್ಜೆಂಟ್ ಆಗಿರ್ತವೆ. ಇದು ಕನ್ವರ್ಜೆಂಟ್ ಆಗಿದ್ದಿದ್ರೆ ಸಪೋಸ್ ಆ ಮೂರು ಒಂದೇ ಲಿಮಿಟ್ ಮಾಡಿ ಕನ್ವರ್ಜೆಂಟ್ ಆಗಿರುತ್ತೆ ಲಿಮಿಟ್ಗೆ, ದೆನ್ ಸೀಕ್ವೆನ್ಸ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಸೀಕ್ವೆನ್ಸ್ ಈಸ್ ನಾಟ್ ಕನ್ವರ್ಜೆಂಟ್. ಈಗ ಅರ್ಥಲ್ವಾ? 2n, 2n - 1, 3n ಮೂರುನು ಕನ್ವರ್ಜೆಂಟ್ ಆಗಿದ್ರೆ ಅವು ಮೂರು ಒಂದೇ ಪಾಯಿಂಟ್ ಗೆ ಕನ್ವರ್ಜ್ ಆಗ್ತವೆ. ದ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಮೂರು ಸೇರಿಸಿ ಏನಾಗುತ್ತೆ, ಅದು ಕಾಂಪ್ಲಿಮೆಂಟರಿ ಆಗುತ್ತೆ. ಕಾಂಪ್ಲಿಮೆಂಟರಿ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಕಾಂಪ್ಲಿಮೆಂಟರಿ ಆಗಲ್ಲ, ಇಂಟರ್ಸೆಕ್ಷನ್ ಬಂದ್ಬಿಡುತ್ತೆ. ಅದೇ ಸೇಮ್ ಲಿಮಿಟ್ ಅಂತ ಅಟ್ಲೀಸ್ಟ್ ಇವೆರಡು ಕಾಂಪ್ಲಿಮೆಂಟರಿ ಆಗ್ತಾವಲ್ಲ, A2n, A2n - 1. Yes, sir. So a sequence is monotonically increasing ಅಂದ್ರೆ if only if every subsequence is also monotonically increasing. If every subsequence of monotonically increasing, if only if monotonically increasing ಆಗುತ್ತೆ. A sequence is monotonically decreasing ಅಂತಂದ್ರೆ every sequence is monotonically decreasing ಅಷ್ಟೇ. increasing ಅಂದ್ರೆ increasing, decreasing ಅಂದ್ರೆ decreasing. If L is the limit point of every subsequence of a sequence, then sequence converges to L. Important. ಈಗ ಎಷ್ಟೊಂದು ಸಬ್ಸಿಕ್ವೆನ್ಸ್, ಎಷ್ಟು ಸಬ್ಸಿಕ್ವೆನ್ಸ್ ಇದಾವೆ, ಎಲ್ಲಾ ಸಬ್ಸಿಕ್ವೆನ್ಸಸ್ ಕೂಡ ಅವುಗಳಿಗೆ ಕೂಡ ಎಲ್ಲೊಂದೇ ಲಿಮಿಟ್ ಪಾಯಿಂಟ್ ಆಗಿದ್ರೆ ಅವಾಗ ಸೀಕ್ವೆನ್ಸ್ ಕನ್ವರ್ಜಸ್ ಟು L. L is the limit point of every subsequence, then sequence converges ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ವಾ? ಸೊ ಮೊನೊಟಾನ್ ಸಬ್ಸಿಕ್ವೆನ್ಸ್ ಥಿಯರಮ್ ಅಂತ ಇದೆ. ಇವೆಲ್ಲ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ ಬೆಟರ್. ಸೊ ಎವ್ರಿ ಸೀಕ್ವೆನ್ಸ್ ಹ್ಯಾಸ್ ಎ ಮೊನೊಟಾನಿಕ್ ಸಬ್ಸಿಕ್ವೆನ್ಸ್. ಕ್ಲಿಯರಾ? ಸೊ ಎವ್ರಿ ಸೀಕ್ವೆನ್ಸ್ ಹ್ಯಾಸ್ ಎ ಮೊನೊಟಾನಿಕ್ ಸಬ್ಸಿಕ್ವೆನ್ಸ್. ಇವೆಲ್ಲ ಸ್ಟೇಟ್ಮೆಂಟ್ ನೆನ್ಪಿರ್ಬೇಕು, ಯೂಸ್ ಆಗುತ್ತೆ ಇಷ್ಟೇ. ಅವು ನೀವು ಏನ್ ಮಾಡಿ ಎಕ್ಸಾಂಪಲ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಿ. ಮೇಜರ್ ಆಗಿ ನೀವು ನೆನ್ಪಿಟ್ಕೋಬೇಕಾದ್ರೆ ಇಲ್ಲಿ ಏನೇನಪ್ಪಾ ಅಂತ ಅಂದ್ರೆ, L is a limit point ಅಂತ ಅಂದ್ರೆ, L is a limit point ಅಂತ ಅಂದ್ರೆ ಏನಂತ ಹೇಳ್ಬೋದು? There exists a subsequence converges to L ಅಂತ ಹೇಳ್ಬೇಕು. ಓಕೆನಾ? ಪ್ರತಿಯೊಂದು ಲಿಮಿಟ್ ಪಾಯಿಂಟ್ ಗೂ ಒಂದೊಂದು ಸಬ್ಸಿಕ್ವೆನ್ಸ್ ಇರುತ್ತೆ. ಇದೊಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಹೇಳ್ಬೇಕು. ಬೌಂಡೆಡ್ ಸೀಕ್ವೆನ್ಸ್ ಏನಾಗುತ್ತೆ? ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಸ್ ಎ ಕನ್ವರ್ಜೆಂಟ್ ಸಬ್ಸಿಕ್ವೆನ್ಸ್, ಅದೊಂದು ಸ್ಟೇಟ್ಮೆಂಟ್. ಆತರ ಇವೆಲ್ಲ ನೆನ್ಪಿಟ್ಕೊಳ್ಳಿ, ಓಕೆನಾ? ಈಸಿ ಮಾಡೋದು. ಇಷ್ಟಕ್ಕೆ ನಮ್ದು ಸಿಲೆಬಸ್ ಮುಗಿಯಿತು. ಈಗ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಹೇಳಿ ಸರ್. ಹೇಳಿ ಸರ್. ಕಾನ್ಸೆಪ್ಟ್ ಇದೆಲ್ಲ ಸರ್, ಆಕ್ಚುಲಿ ಇದು ಒಂದು ಆಸಿಲೇಟಿಂಗ್ ಇನ್ಫೈನೈಟ್ಲಿ ಡೈವರ್ಜೆಂಟ್ ಸೀಕ್ವೆನ್ಸ್ ಮೇಲೆ ಇದೆ ಸರ್. ನೆಟ್ವರ್ಕ್ ಇಶ್ಯೂ ಇದೆ ಸರ್, ಆಮೇಲೆ ನಾನು ಫೀಲ್ ಮಾಡ್ತೀನಿ ಸರ್. ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ಹೇಳಿ ಸರ್. ಸಬ್ಸಿಕ್ವೆನ್ಸ್ ಕಾನ್ಸೆಪ್ಟ್ ಇದೆಯಲ್ಲ ಸರ್, ಸಬ್ಸಿಕ್ವೆನ್ಸ್ ಹೇಳಿ. ಅದು ಈಗ ಫಾರ್ ಎಕ್ಸಾಂಪಲ್ ಸೀಕ್ವೆನ್ಸ್ ಏನಾದ್ರು ಡೈವರ್ಜೆಂಟ್ ಆಗಿದ್ರೆ ನಾವು ಈಸಿಯಾಗಿ ಹೇಳ್ಬೋದು ಸಬ್ಸಿಕ್ವೆನ್ಸ್ ಕೂಡ ಡೈವರ್ಜೆಂಟ್ ಆಗಿರುತ್ತೆ ಅಂತ. ಹೌದು, ಸೀಕ್ವೆನ್ಸ್ ಡೈವರ್ಜ್. ಇಫ್ ಇಟ್ ಈಸ್ ಅದೇನಾದ್ರು ಆಕ್ಸಿಲೇಟ್ ಆಗ್ತಿದ್ರೆ ಮಾತ್ರ ನಾವ್ ಏನ್ ಮಾಡ್ಬೇಕಂತಂದ್ರೆ ಅದು ಚೆಕ್ ಮಾಡ್ಬೇಕು ಸರ್, ಕನ್ವರ್ಜ್ ಆಗುತ್ತೋ ಇಲ್ಲ ಅಂತ. ಇದೆಲ್ಲ ಸರ್ ಕಾನ್ಸೆಪ್ಟ್ ಅದು? ಹೌದೌದೌದು, ಸೇಮ್ ಅದೇ. ಅದು ಥಿಯರಮ್ ಹೇಳಿದ್ವಲ್ಲ, ಡೈವರ್ಜೆಂಟ್ ಆದ್ರೆ ಡೈವರ್ಜೆಂಟ್, ಆಸಿಲೇಟ್ ಆದ್ರೆ ವಿ ಹ್ಯಾವ್ ಟು ಚೆಕ್. ಅಂದ್ರೆ ಈಗ A2n, A3n ಈ ಕಾನ್ಸೆಪ್ಟ್ ಬರೋದು ಯಾವಾಗಪ್ಪ ಅಂದ್ರೆ ಅಕಸ್ಮಾತ್ ಏನಾದ್ರು ಆಸಿಲೇಟ್ ಆಗ್ತಿದ್ರೆ. ಆಸಿಲೇಟ್ ಆಗ್ತಾ ಇದೆಯಾ? ಹೌದು ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್.
ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಕ್ವಶನ್ ಇದೆ. ದ ವ್ಯಾಲ್ಯೂ ಆಫ್ ಲಿಮಿಟ್ n tends to infinity n to the power of root 5 ಸಾರಿ n to the power root 3 divided by 1 plus root 2 whole power n ಅಂತ ಕೊಟ್ಟಿದ್ದಾರೆ. ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ ನೋಡಿ. ಈಗ ನಾವು ಲಿಮಿಟ್ ಆಫ್ ಸೀಕ್ವೆನ್ಸ್ ಇವ್ಯಾಲ್ಯೂಯೇಟ್ ಮಾಡಕ್ಕೆ ಎಷ್ಟೊಂದು ಮೆಥಡ್ಸ್ ಗಳನ್ನ ಕೊಟ್ಬಿಟ್ಟಿದ್ದೀನಿ ಈಗ. ಓಕೆನಾ, ನೀವು ಯಾವ್ದೋ ಒಂದು ಮೆಥಡ್ ಅಪ್ಲೈ ಆಗ್ತಾ ಇರುತ್ತೆ ಅಲ್ಲಿ. ಅದು ಯಾವ ಮೆಥಡ್ ಅಂತ ನೀವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಫಸ್ಟ್ ಇಂದ ಹೋಗ್ಕೊಂತ ಬನ್ನಿ. ಫಸ್ಟ್ ಏನ್ ಹೇಳಿದೆ ನಾನು? ಒನ್ ಬೈ ಎನ್ ಇದ್ರೆ ಮೇಲ್ಗಡೆ ಸಮ್ ಇದ್ರೆ ಮೇಜರ್ ರಿಸಲ್ಟ್ಸ್ ಏನಿದೆ ಅಂತಂದ್ರೆ an ಪ್ಲಸ್ 1/an ಅಂತ ಒಂದ್ ಹೇಳಿದೆ ಅಲ್ವಾ? ಇದೇನಾದ್ರೂ ಸೊ ಒಂದು ಲಿಮಿಟ್ ಕನ್ವರ್ಜ್ ಆಗಿ ಐ ಮೀನ್ ಇಸ್ ಈಕ್ವಲ್ ಟು ಎಲ್ ಬರುತ್ತೆ. ಅಂಡ್ ದಟ್ ಎಲ್ ಇಸ್ ಲೆಸ್ ದನ್ 1 ಇದ್ರೆ ಏನಂತ ಹೇಳ್ತೀವಿ? ಸೀಕ್ವೆನ್ಸ್ ಏನು ಕನ್ವರ್ಜ್ ಟು 0 ಅಂತ ಹೇಳ್ತೀವಿ. ಓಕೆನಾ, ಇನ್ನೊಂದು ಇದ್ರ ತರನೇ ಇನ್ನೊಂದು ಹೇಳಿದ್ದೆ. an ಪ್ಲಸ್ 1/an ಎಲ್ ಬಂದು ಅದೇ ಎಲ್ ಏನಾದ್ರು ಗ್ರೇಟರ್ ದ್ಯಾನ್ 1 ಬಂದ್ರೆ an ಟೆನ್ಸ್ ಟು ಏನಂತ ಹೇಳಿದ್ದೆ? ಇನ್ಫಿನಿಟಿ ಅಂತ ಹೇಳಿದ್ದೆ. ಸೊ ಇವೆರಡು ರಿಸಲ್ಟ್ ಗಳು ನೆನಪಿರ್ಬೇಕು. ಓಕೆನಾ, ಈಗ ನಾನು ಹೇಳ್ತೀನಿ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ದಿಸ್. ಇಷ್ಟು ಇದ್ರ ಮೇಲೆ ನಿಂತಿದೆ ಈಗ. ಓಕೆನಾ, ಈಗ ನೋಡೋಣ ಅದು ಹೆಂಗೆ ವರ್ಕೌಟ್ ಮಾಡೋಣ. ಯಾಕಂದ್ರೆ ನೀವು ಇನ್ಫಿನಿಟಿ ಅಪ್ಲೈ ಸೆಂಟೆನ್ಸ್ ಟು ಇನ್ಫಿನಿಟಿ ನಿಮ್ಗೆ ಇಂಡಿಟರ್ಮಿನೇಟ್ ಫಾರ್ಮ್ ಬರುತ್ತೆ. ನೀವ್ ಹೆಂಗ್ ಯಾವಾಗ ಇಲ್ಲಿ ಇವ್ಯಾಲ್ಯೂಷನ್ ಆಫ್ ಲಿಮಿಟ್ಸ್ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ಎನ್ ಜಾಗದಲ್ಲಿ ಇನ್ಫಿನಿಟಿ ಅಪ್ಲೈ ಮಾಡಬೇಕು. ಎನ್ ಜಾಗದಲ್ಲಿ ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಇನ್ಫಿನಿಟಿ ಪವರ್ ರೂಟ್ 3 ಏನಾಗುತ್ತೆ? ಇಟ್ ವಿಲ್ ಗಿವ್ ಯು ಇನ್ಫಿನಿಟಿ ಓನ್ಲಿ. ಸೊ ಇದು ಕೂಡ ಇನ್ಫಿನಿಟಿ ಬರುತ್ತೆ. ಸೊ ಹಂಗಾಗಿ ಅದು ಡಿಫೈನ್ ಆಗಲ್ಲ. ಸೊ ಹಂಗಾಗಿ ಗೋ ಥ್ರೂ ದಿಸ್. ಈಗ ಇದನ್ನ ಅಪ್ಲೈ ಮಾಡಿ. an ಪ್ಲಸ್ 1 ಏನಾಗುತ್ತೆ? an ಪ್ಲಸ್ 1 ಅಪಾನ್ an ಮಾಡೋಣ. an ಪ್ಲಸ್ 1 ಏನ್ ಬರುತ್ತೆ? n ಪ್ಲಸ್ 1 ರೂಟ್ 3 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ 2 ಹೋಲ್ ಟು ದಿ ಪವರ್ n ಪ್ಲಸ್ 1 ಬರುತ್ತೆ ಇಂಟು 1 ಪ್ಲಸ್ ರಿವರ್ಸ್ ರೂಟ್ ಬರ್ತೀನಿ. 1 ಪವರ್ ಪ್ಲಸ್ ಎನ್ ರೂಟ್ 2 ಹೋಲ್ ಪವರ್ n ಡಿವೈಡೆಡ್ ಬೈ n ಟು ದಿ ಪವರ್ ರೂಟ್ 2. ಸಿಂಪ್ಲಿಫೈಡ್ ಒನ್ ಮೋರ್ ಸ್ಟೆಪ್ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲಾನು ಕೂಡ ಏನಾಗ್ತವೆ ಅಂದ್ರೆ 1 ಪ್ಲಸ್ ರೂಟ್ 2 ಹೋಲ್ ಪವರ್ n 1 ಪ್ಲಸ್ ರೂಟ್ 2 ಹೋಲ್ ಪವರ್ n ಕ್ಯಾನ್ಸಲ್ ಆಗುತ್ತೆ. ಇನ್ನು ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಇಲ್ಲಿ 1 ಬೈ ರೂಟ್ ಆಫ್ 1 ಬೈ 1 is ಪ್ಲಸ್ equal ರೂಟ್ to 2 1 by 1 plus root 2 ಸಿಗುತ್ತೆ. ಇಲ್ಲಿ ನಿಮ್ಗೆ n plus 1 divided by n whole power root 3 ಸಿಗುತ್ತೆ. ಕ್ಲಿಯರಾ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 1 divided by 1 plus root 2 ಇಂಟು ಇದನ್ನ ಡಿವೈಡ್ ಮಾಡಿದ್ರೆ n ಏನಾಗುತ್ತೆ? 1 plus 1 upon n whole to the power root 3 ಆಗುತ್ತೆ. Now as n tends to infinity, so as n tends to infinity ಏನಾಗುತ್ತೆ ನೋಡಿ? ಇದೇನಾಗುತ್ತೆ? 1 by 1 1 upon ಬೈ 1 root 2. ಪ್ಲಸ್ ರೂಟ್ 2 ಇಂಟು ಇದು 0 ಹೋಗುತ್ತೆ, 1 ಆಗುತ್ತೆ. ಇದು 1 ಪವರ್ ರೂಟ್ 3 ಏನಾಗುತ್ತೆ? 1 ಬರುತ್ತೆ. ಸೊ ದ ಆನ್ಸರ್ ಏನ್ ಬಂತು? 1 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ 2 ಬಂತು ಅಲ್ವಾ? ಈಗ ಆನ್ಸರ್ ಇದಲ್ಲ. ಈಗ ನಾವು ಚೆಕ್ ಮಾಡ್ಬೇಕಾಗಿರೋದು n ಪ್ಲಸ್ 1 ಬೈ ಏನ್ ಮಾಡಿದ್ವಿ? ಇದು ಲೆಸ್ ದನ್ 1 ಗ್ರೇಟರ್ ದನ್ 1 ಅಂತ ಚೆಕ್ ಮಾಡ್ಬೇಕು. ಈಗ ನೋಡಿ, ಲೆಸ್ ದನ್ 1 ಅಂತ ಯಾವಾಗ ಹೇಳ್ತೀವಿ? ಡಿನಾಮಿನೇಟರ್ ಜಾಸ್ತಿ ಇದ್ರೆ ಅದು ಲೆಸ್ ದನ್ 1. ನೋಡಿ 1 ಪ್ಲಸ್ ಸಮಥಿಂಗ್ ತಾನೇ ಇರೋದು ಇಲ್ಲಿ. 1 ರೂಟ್ 2 ಇಸ್ ಸಮಥಿಂಗ್ 1.4 ಇದೆ ಅಂದ್ರೆ 1 ಪ್ಲಸ್ ಸಮಥಿಂಗ್ ಇದೆ ಅಂದ್ರೆ ಇಟ್ ಈಸ್ ಗ್ರೇಟರ್ ದನ್ 1 ಕ್ವಾಂಟಿಟಿ ಇನ್ ದ ಡಿನಾಮಿನೇಟರ್. ನ್ಯೂಮರೇಟರ್ ಅಲ್ಲಿ 1 ಇದೆ ಅಂದ್ರೆ ಡಿನಾಮಿನೇಟರ್ ಜಾಸ್ತಿ ತಾನೆ. ಡಿನಾಮಿನೇಟರ್ ಜಾಸ್ತಿ ಇದ್ರೆ ಏನು? ಇಟ್ ಈಸ್ ಲೆಸ್ ದನ್ 1 ತಾನೆ. ಲೆಸ್ ದನ್ 1 ಇದ್ರೆ ಏನಂತ ಹೇಳಿದೀನಿ? n converges to 0. So the option is C. ಅರ್ಥ ಆಗ್ತಾ ಇದ್ದು? ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್. ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದು. ಯಾವ ಥಿಯರಮ್ ಹೇಳಿ? Cauchy's first theorem ಏನ್ ಹೇಳಿತ್ತು? ಈ ತರ ಇದೇ ತರ ಇದ್ರೆ ಅಂದ್ರೆ ಇಲ್ಲಿ 1 by n ಇರ್ಲೇಬೇಕು, ಇಲ್ಲಿ n ಇರ್ಲೇಬೇಕು ಡಿನಾಮಿನೇಟರ್ ಅಲ್ಲಿ. ಇಲ್ಲಿ ಆತರ ಇದ್ದಾಗ ಇಲ್ಲಿ ಏನು ಇದೆ ಎಂತ ಟರ್ಮ್ ಏನಿರುತ್ತೆ ಅದಕ್ಕೆ ಲಿಮಿಟ್ ಕಂಡು ಹಿಡಿದ್ರೆ ಸಾಕು. ಅಂದ್ರೆ ಲಿಮಿಟ್ n tends to infinity n upon n plus 1 ಏನ್ ಆನ್ಸರ್ ಬರುತ್ತೆ ಅದೇ ಆನ್ಸರ್. Simplify this 1 divided by 1 by 1 plus 1 by n. So this tends to 1.
ಸೊ ಆನ್ಸರ್ ಇಸ್ ಅಗೇನ್ ಸಿ. ನೋಡಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ಏನಂತ, x1 is equal to 1 ಕೊಟ್ಟಿದ್ದಾರೆ, x2 is equal to 2 ಕೊಟ್ಟಿದ್ದಾರೆ, xn plus 1 is equal to xn plus xn minus 1 ಕೊಟ್ಟಿದ್ದಾರೆ. ಸೊ ದೆನ್ xn plus 1 by xn ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಏನ್ ಮಾಡೋಣ ಅಂತ ಅಂದ್ರೆ ನೋಡಿ, ನಿಮ್ಗೆ ಒಂದು ಗೊತ್ತಿರ್ಲಿ, ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಇಸ್ ಆಲ್ವೇಸ್ ಯೂನಿಕ್, ಹೌದಾ ಇಲ್ವಾ? ಎಸ್ ಸರ್. ಅಂದ್ರೆ ನೋಡಿ, xn ಅನ್ನೋದು ಸಪೋಸ್ ಎಲ್ ಗೆ ಟೆಂಡ್ ಆದ್ರೆ ಎನ್ ಜಾಗದಾಗೆ n-1 ರಿಪ್ಲೇಸ್ ಮಾಡಿದಾಗ್ಲೂ ಕೂಡ ಏನಾಗುತ್ತೆ, ಎಲ್ ಗೆ ಆಗುತ್ತೆ. n+1 ಮಾಡಿದಾಗ್ಲೂ ಕೂಡ ಎಲ್ ಗೆ ಆಗುತ್ತೆ. ಓಕೆನಾ? ಅಂದ್ರೆ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಆಲ್ವೇಸ್ ಯೂನಿಕ್. ಓಕೆನಾ? ಸೊ ಅದೊಂದು ಲಾಜಿಕ್ ನೆನಪಿರ್ಲಿ, ಅದು ಗೊತ್ತಿದೆ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ವಾಟ್ ಇಸ್ ಗಿವನ್, xn plus 1 is equal to xn plus xn minus 1 ಅಂತ ಕೊಟ್ಟಿದ್ದಾರೆ. ನನ್ಗೆ ಇಲ್ಲಿ ರೇಷಿಯೋ xn plus 1 by xn ಬೇಕಿರೋದ್ರಿಂದ ಏನ್ ಮಾಡೋಣ ಅಂತ ಅಂದ್ರೆ ಡಿವೈಡ್ ಮಾಡ್ಕೊಂತೀನಿ. ಡಿವೈಡೆಡ್ ಬೈ xn ಮಾಡ್ಕೊಂತೀನಿ. xn plus 1 ಡಿವೈಡೆಡ್ ಬೈ ಏನ್ ಮಾಡ್ತೀನಿ, xn. ಥ್ರೂಔಟ್ ದಿ ಈಕ್ವೇಶನ್ xn ನ ಡಿವೈಡ್ ಮಾಡಿದೀನಿ. 1 ಇಲ್ಲೇ minus ಬರುತ್ತೆ xn 1 minus 1 plus by xn. 1 plus xn minus 1 upon xn ಬಂತು. xn. ಕ್ಲಿಯರ್ ಆಯ್ತಲ್ವಾ? ಈಗ ನಮಗ್ ಬೇಕಿರೋದು xn plus 1 by xn. ಸಪೋಸ್ ಅಂದ್ಕೊಳ್ಳಿ, ಅಸ್ಯೂಮ್ ದಟ್ ದಿಸ್ ಟೆನ್ಸ್ ಟು ಸಮ್ ಲಿಮಿಟ್ ಅಂತ ಅನ್ಕೋಣ. ಫುಲ್ ಕ್ವಾಂಟಿಟಿ ಟೆನ್ಸ್ ಟು ಸಮ್ ಲಿಮಿಟ್ ಅಂತ ಅನ್ಕೋಣ. ಯಾವ್ದೋ ಒಂದು ಎಲ್ ವ್ಯಾಲ್ಯೂ ಬರುತ್ತೆ ಅಂತ ಅನ್ಕೋಣ. ಎಲ್ ಇಸ್ ಈಕ್ವಲ್ ಟು 1 ಪ್ಲಸ್, ಅಂಡ್ ವಾಟ್ ವಿಲ್ ಬಿ ದಿಸ್ ಟೆನ್ಸ್ ಫಾರ್? ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. xn plus 1 by xn ಅಂತ ಅಂದ್ರೆ ನೋಡಿ, ಯಾವ್ದು ಜಾಸ್ತಿ ಇದೆ, ಮೇಲ್ಗಡೆ ಜಾಸ್ತಿ ಇದೆ, ಕೆಳಗಡೆ ಕಡಿಮೆ ಇದೆ, ಒಂದು ಟರ್ಮ್ ಕಡಿಮೆ ಇದೆ. ಬಟ್ ಇಲ್ಲಿ ಏನಾಗಿದೆ, ಉಲ್ಟಾ ಇದೆ. ನೋಡಿ ಸಪೋಸ್ ನೋಡಿ, ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ. xn plus 1 by xn ಎಲ್ಲಿಗೆ ಟೆಂಡ್ ಆದ್ರೆ ನೋಡಿ, xn plus 2 by xn plus 1 ಕೂಡ ಎಲ್ಲಿಗೆ ಹೋಗುತ್ತೆ, ಅದ್ರಲ್ಲಿ ಏನು ವರಿ ಇಲ್ಲ. ಬಟ್ ಇಲ್ಲಿ ಏನಿದೆ, ಸ್ವಲ್ಪ ರಿವರ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. 1 by n. ಜಾಸ್ತಿ ಇರೋದು ಮೇಲ್ಗಡೆ ಇರ್ಬೇಕಿತ್ತು, n+1 ಮೇಲಿದೆ, n ಕೆಳಗಡೆ ಇದೆ. ಓಕೆನಾ? ಬಟ್ ಇಲ್ಲಿ ಜಾಸ್ತಿ ಇರೋದು ಕೆಳಗಡೆ ಇದೆ, ಕಡಿಮೆ ಇರೋದು ಮೇಲಿದೆ. ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ. ನಾನು ಹಿಂಗ್ ಬರಿಬೋದಾ, xn plus 1 ಡಿವೈಡ್ ಬೈ xn ಎಲ್ಗಾದ್ರೆ ನಾನು ಹಿಂಗ್ ಬರಿಬಹುದು, xn minus 1 ಅಥವಾ xn by xn minus 1 ಏನಾಗುತ್ತೆ, ಅದು ಕೂಡ ಎಲ್ಗೆ ಹೋಗುತ್ತಲ್ವಾ? ಅಥವಾ ನೀವು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಮಾಡಿದ್ರೆ 1 by l ಆಯ್ತದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಷ್ಟೇ. ಸೊ LCM ತಗೊಳ್ಳಿ ಫಸ್ಟ್. ಸೊ l is equal to l plus 1 divided by l. So finally this will be l square is equal to l plus 1. l square minus l minus 1 is equal to 0. ಫಾರ್ಮುಲಾ ಹಾಕಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅದನ್ನ ಹಾಕೊಳ್ಳಿ. l is equal to ಏನ್ ಬರುತ್ತೆ, ಮೈನಸ್ ಬಿ ಅಂದ್ರೆ 1 ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ರೂಟ್ ಬಿ ಸ್ಕ್ವೇರ್ ಅಂದ್ರೆ 1 ಮೈನಸ್ 4ac ಮೈನಸ್ ಇದೆ ಪ್ಲಸ್ ಆಗುತ್ತೆ 4ac ಎಲ್ಲ 1 ಇದೆ ಅಂದ್ರೆ 5 ಬರುತ್ತಾ, Yes, sir. ಡಿವೈಡ್ ಬೈ 2a. 2 ಅಂದ್ರೆ 2 into a 2a ಬರುತ್ತೆ. ಸೊ ಇದೇನಾಗುತ್ತೆ 1 ಪ್ಲಸ್ ಬರುತ್ತೆ, ಇದು 1 ಪ್ಲಸ್ ರೂಟ್ 5 ಬೈ 2 ಬರುತ್ತೆ. ಯಾಕೆ ನೆಗೆಟಿವ್ ತಗೊಳ್ಳಿಲ್ಲ ಅಂತ ಅಂದ್ರೆ x1 ಬಂದ್ಬಿಟ್ಟು ಏನಿದೆ ಇಲ್ಲಿ 1 ಇದೆ, x2 ಬಂದ್ಬಿಟ್ಟು ಏನಿದೆ 2 ಇದೆ. xn plus 1 ಹೆಂಗ್ ಬರ್ತಾ ಇದೆ ಅಂದ್ರೆ ಇದನ್ನೇ ನಾವು ಫಿಬೋನಾಕಿ ಸೀಕ್ವೆನ್ಸ್ ಅಂತ ಕರಿತಿರೋದು, ಹೌದ್ ತಾನೆ? Yes, sir. ನೆಕ್ಸ್ಟ್ ಟರ್ಮ್ ಹಿಂದಿನ 2 ಟರ್ಮ್ಗಳನ್ನ ಆಡ್ ಮಾಡ್ತಾ ಇದ್ದೀನಿ. xn plus 1 ಹೆಂಗ್ ಬರ್ತಾ ಇದೆ ಅಂದ್ರೆ ಹಿಂದಿನ ಟರ್ಮ್ 2, ಇವೆರಡು ಹಿಂದಿನ ಟರ್ಮ್ಗಳು, ಹಿಂದಿನ 2 ಟರ್ಮ್ಗಳನ್ನ ಆಡ್ ಮಾಡ್ತಾ ಇದ್ದೀನಿ. ಆದ್ರೆ ಆಬ್ವಿಯಸ್ಲಿ ಇದು 1 ಇದೆ, ಇದು 2 ಇದೆ ಅಂತಂದ್ರೆ ಡೆಫಿನೆಟ್ಲಿ x3 ಬಂದ್ಬಿಟ್ಟು x3 ಏನಾಗುತ್ತೆ ಈಗ 3 ಆಗುತ್ತೆ ಆಬ್ವಿಯಸ್ಲಿ ಅಲ್ವಾ? Yes, sir. x3 ಬಂದ್ಬಿಟ್ಟು 3 ಆಗುತ್ತೆ, ಹಂಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಆಬ್ವಿಯಸ್ಲಿ ದಿಸ್ ವಿಲ್ ಬಿ ಇನ್ಕ್ರೀಸಿಂಗ್ ಅಂತಂದ್ರೆ x1 1 ಇದೆ ಅಂತಂದ್ರೆ
your limit should not be a negative quantity, alwa? If you take negative 1, 1 minus of root 5 is always greater than 1. So 1 minus greater than 1 gives you negative. So you are not supposed to get negative. So the answer is 1 plus root 5 by 2. ಅರ್ಥ ಆಯ್ತಾ? Yes, Yes, sir. sir. N is a sequence of positive real numbers such that the limit n tends to infinity n plus 1 by an less than 1. Then limit n is equal to 1. ಇದು ಸ್ಟ್ಯಾಂಡರ್ಡ್ ಅವಾಗಲೇ ಹೇಳ್ತಲ್ಲ ಅದೇ ಥಿಯರಮ್. ಜೀರೋ. ನೋಡಿ, ಲಿಮಿಟ್ n tends to infinity n plus 1 by an less than 1 ಬಂದ್ರೆ ಏನಾದ್ರ ಅರ್ಥ? ಲೆಸ್ ದೆನ್ 1 ಬಂದ್ರೆ ಅದನ್ನ 0 ಅಂತಾನೆ ಹೇಳಿದ್ರು. Zero. ಡೈರೆಕ್ಟ್ ಫಾರ್ಮುಲಾ ಇದು, Zero. ಡೈರೆಕ್ಟ್ ರಿಸಲ್ಟ್ ಇದು. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ, ಏನು ಇಲ್ಲ. ಆಮೇಲೆ ಅಲ್ಲಿ ಎಲ್ ಅಂತ ಹೇಳಿದ್ವಿ, ಎಲ್ ಲೆಸ್ ದೆನ್ 1 ಇದ್ರೆ 0 ಅಂತ ಹೇಳಿದ್ವಿ. ಈ ಪ್ರಾಬ್ಲಮ್ಮು ನೀವು ಮಾಡ್ಕೊಳ್ಳಿ, ನಾನು ಮಾಡಿಸಿದ್ದೀನಿ. ನೆನಪಿದ್ಯಾ? Yes, sir. ಇದು ಎರಡು ತರ ಮಾಡ್ಬೋದು. sir. ಒಂದು ಇಂಡಿವಿಜುವಲ್ ತಗೊಂಡೋಗಿ ಮಾಡ್ಬೋದು, ಒಂದು ಇನ್ನೊಂದು ಏನಂತಾರೆ ಇದನ್ನ ಎರಡು ಥಿರಮ್ ಸ್ಟೋಲ್ಸ್ ಥಿರಮ್ ಕೂಡ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು ನೀವು. ಓಕೆನಾ? ಎರಡು ಥಿರಮ್ ಅಪ್ಲೈ ಮಾಡ್ಬೋದು. ನಿಮ್ಗೆ ಆನ್ಸರ್ ಏನ್ ಬಂದಿತ್ತು ಇವತ್ತು ಬೇರೆ ಮೆಥಡ್ ಮಾಡ್ಬಿಡೋಣ. ಆಯ್ತು, ನಿಮ್ಗೆ ಇಲ್ಲಿ ಒಂದ್ ರಿಸಲ್ಟ್ ಗೊತ್ತಿರ್ಬೇಕು. ಏನಪ್ಪಾ ಅಂತಂದ್ರೆ n ಫ್ಯಾಕ್ಟೋರಿಯಲ್ ಅಪಾನ್ n ಹೋಲ್ ಪವರ್ 1 by n ಏನಂತ ಇದೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಇ ಅಂತ ಇದೆ, ಗೊತ್ತಿರ್ಬೇಕು. ಓಕೆನಾ? ಇದು ಇ, ಅದು ಗೊತ್ತಿದೆ. ಇಲ್ಲ ಅಂತಂದ್ರೆ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1 by n ಡಿವೈಡೆಡ್ ಬೈ n ಅಂತ ಇದ್ರೆ ಇದು 1 by e ಆಗುತ್ತೆ. ಈ ಸ್ವಲ್ಪ ರಿಸಲ್ಟ್ಸ್ ಗಳು ಏನಾದ್ರು ಫೆಮಿಲಿಯರ್ ಇದ್ರೆ ನಿಮ್ಗೆ ಈಸಿ ಆಗ್ಬಿಡ್ತೇನೆ. ಓಕೆನಾ? ನೋಡಿ, ಇನ್ನೊಂದು n ಇದು 1 by e ಟೆಂಡ್ ಆದ್ರೆ n ಜಾಗದಲ್ಲಿ n plus 1 ರಿಪ್ಲೇಸ್ ಮಾಡಿದ್ರು ಕೂಡ ಅದು 1 by e ಗೆ ಟೆಂಡ್ ಆಗ್ಬೇಕಲ್ವಾ? ಬಿಕಾಸ್ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಇಸ್ ಯೂನಿಕ್ ಅಂತ ಹೇಳಿದಿನಲ್ವಾ? ಅಂದ್ರೆ n plus 1 ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1 by n plus 1 ಡಿವೈಡೆಡ್ ಬೈ ವಾಟ್, n plus 1 ಕೂಡ ಯಾವ್ದಕ್ಕೆ ಟೆಂಡ್ ಆಗ್ಬೇಕು? 1 by e ಗೆ ಟೆಂಡ್ ಆಗ್ಬೇಕಲ್ವಾ? ಇಲ್ಲಿ ಏನ್ ಕೊಟ್ಟಿದ್ದಾನೆ, n plus 1 ಫ್ಯಾಕ್ಟೋರಿಯಲ್ ಹೋಲ್ ಪವರ್ ಏನಾಗುತ್ತೆ, 1 divided by n plus 1 minus n ಫ್ಯಾಕ್ಟೋರಿಯಲ್ ಹೋಲ್ divided by 1 plus n, 1 by n ಹಿಂಗ್ ಕೊಟ್ಟಿದ್ದಾರೆ. ಇದನ್ನ ಲಿಮಿಟ್ ಮಾಡಕ್ಕೆ ಇವ್ಯಾಲ್ಯೂಟ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ನಾನು ಮಾಡ್ತೇನೆ ಅಂದ್ರೆ ಐ ಜಸ್ಟ್ ಡಿವೈಡ್ ದ ಹೋಲ್ ಥಿಂಗ್ ಬೈ n plus 1 ಹಿಯರ್ and multiplied with n plus 1 divided by n multiplied with n. ಸೊ ಅವಾಗ ಏನ್ ಮಾಡ್ತೀನಿ, ಈ ಕ್ವಾಂಟಿಟಿ ಏನಿದೆ ಅದೇನಾಗುತ್ತೆ, ಅದು 1 by e ಆಗುತ್ತೆ. 1 by e ಟೈಮ್ಸ್ n plus 1 ಮೈನಸ್ 1 by e ಟೈಮ್ಸ್ n ಆಗುತ್ತೆ. ಇಫ್ ಯು ಸಿಂಪ್ಲಿಫೈಡ್ ಫರ್ದರ್ 1 by e n ಪ್ಲಸ್ 1 by e ಮೈನಸ್ 1 by e n ಆಗುತ್ತೆ. 1 by e n 1 by e n ಕ್ಯಾನ್ಸಲ್ ಆಗುತ್ತೆ. ಸೊ ದ ಆನ್ಸರ್ ವಿಲ್ ಬಿ 1 by e. ಈಗ ನೀವು ಸ್ಟೋಕ್ಸ್ ಥಿಯರಮ್ ಅಪ್ಲೈ ಮಾಡಿದ್ರು ಕೂಡ ನೀವು ಹೆಂಗ್ ತಗೋಬಹುದು, xn by yn ಹಂಗಾದ್ರು ತಗೊಂಡು ಹಂಗೂ ಮಾಡಿದ್ರು ನಿಮ್ಗೆ ಒಂದೇ ಆನ್ಸರ್ ಬರುತ್ತೆ. ಸೊ ಈ ಇನ್ವರ್ಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ ಇದು? Yes, sir. ನಾವು 1 by n ಇಂಟು 1 divided by ಸೇಮ್ ಯಾವ ತೀರ Which is first theorem. ಫೋರ್ಚೀಸ್ ಸೆಕೆಂಡ್ ಅಂಡ್ ಫಸ್ಟ್ ಎರಡು ಅಪ್ಲೈ ಆಗುತ್ತೆ. ಫಸ್ಟ್ ಥಿಯರಮ್ ಅಷ್ಟೇ. 1 by n ಅಂತ ಬಂದು ಅಷ್ಟೇ, 1 by n ಅಂತ ಬಂದು ಇಲ್ಲಿ ಸಮ್ ಇದ್ರೆ ಅದು ಫಸ್ಟ್ ಥಿಯರಮ್ ಅಷ್ಟೇ, ಮುಗಿದೋಯ್ತು. ಓಕೆನಾ? ಅಂದ್ರೆ ನೀವು ಏನ್ ಮಾಡ್ಬೇಕು, ಈಗ 1 by n to the power of root 5 ಗೆ ಲಿಮಿಟ್ ಕಂಡುಹಿಡಿಬೇಕು. ಈಗ ನೀವು ಅಷ್ಟೇ, ಲಿಮಿಟ್ n tends to infinity 1 by n to the power of root 5 ಮಾಡಬೇಕು. as n tends to infinity, this tends to 0. So option B is correct. ಅರ್ಥ ಆಯ್ತಾ? Yes, sir. Yes.
ಇದು ಕೆಸೆಟ್ ಅಲ್ಲಿ ಕೇಳಿರೋದು. ಲಿಮಿಟ್ ಎ ಮತ್ತೆ ಬಿ ಎರಡು ಡಿಫೈನ್ ಮಾಡಿದ್ದಾನೆ. ಎ ಇಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 + 1 ಅಪಾನ್ n ಪ್ಲಸ್ ಅಂಡ್ ಸೋ ಆನ್ 1/n ಮತ್ತು ಇದು ಡಿಫೈನ್ ಮಾಡಿದ್ದಾನೆ. ಇದಂತೂ ಗೊತ್ತೇ ಗೊತ್ತಿದೆ. ಇದು ಏನಕ್ಕೆ ಇನ್ಫಿನಿಟಿ ಪ್ರಿಂಟ್ ಆಗುತ್ತೆ? ಇದು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಬರುತ್ತೆ 1/n, ದಿಸ್ ಟೆನ್ಸ್ ಟು 0 ಎಸ್ ಅಂಡ್ ಆಬ್ವಿಯಸ್ಲಿ ದಿಸ್ ಟೆನ್ಸ್ ಟು ಇನ್ಫಿನಿಟಿ. ಇನ್ಫಿನಿಟಿ. ಯಾಕೆ ಇನ್ಫಿನಿಟಿ ಅಂತ ಹೇಳಿದ್ದೆ ಹೇಳು? ನಾನು ನಿಮ್ಗೊಂದು ಹೇಳಿದ್ದೆ, ಕೌಶಿನಲ್ಲಿ ಹೇಳಿದ್ದೆ. ಇಫ್ ಆಲ್ ದ ಟರ್ಮ್ಸ್ ಸಮ್ ಅಲ್ಲಿ ಎಲ್ಲ ರೆಸಿಪ್ರೋಕಲ್ಸ್ ಎ ಪಿ ನಲ್ಲಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ದೆ. ಎನ್ ಇಸ್ ಎನ್ ಎ ಪಿ, ರೈಟ್? ಎಸ್ ಸರ್. ಎ ಪಿ ಇದ್ರೆ ಏನಂತ ಹೇಳಿದ್ದೆ? ನಾಟ್ ಕನ್ವರ್ಜ್ ಅಂದ್ರೆ ಇನ್ಫಿನಿಟಿ ಅಂತ ಹೇಳಿದ್ದೆ. ಓಕೆನಾ? ಯಾವುದೇ ಇಲ್ಲಿ ಇನ್ಫಿನಿಟಿಗೆ ನೋಡಿ, ಇದು ಅಷ್ಟೇ ಇನ್ಫಿನಿಟಿ 1/3, 1/6, 1/9 ಪ್ಲಸ್ ಅಂಡ್ ಸೋ ಆನ್ 1/3n, ಇದು ಕೂಡ ಇನ್ಫಿನಿಟಿನೇ ಅದಲ್ವಾ? ಅಂದ್ರೆ ಡಿನಾಮಿನೇಟರ್ ಏನಿದೆ ಈಚ್ ಸಮ್ ಅಲ್ಲೂ ಕೂಡ ಅದೆಲ್ಲ ಎ ಪಿ ನಲ್ಲಿದ್ರೆ ಅದು ಇನ್ಫಿನಿಟಿಗೆ ಹೋಗುತ್ತೆ ಅಂತ. ಸೊ ಎ ಇಸ್ ಈಕ್ವಲ್ ಟು ಇನ್ಫಿನಿಟಿ, ಪಿ ಇಸ್ ಈಕ್ವಲ್ ಟು 0 ಅನ್ನೋದಕ್ಕೆ ಆಪ್ಷನ್ ಏನಾಗಿದೆ? ಅರ್ಥ ಆಯ್ತಾ ಇದು? ಎಸ್ ಸರ್. ಎಸ್ ಸರ್. ಸೊ ಇಲ್ಲೂ ಅಷ್ಟೇ ರಿಕರೆನ್ಸ್ ರಿಲೇಷನ್ ಕೊಟ್ಟಿದ್ದಾನೆ. ಸೊ x1 ಕೊಟ್ಟಿದ್ದಾನೆ ಅಂಡ್ xn + 1 ಡಿಫೈನ್ ಮಾಡಿದ್ದಾನೆ. n is greater than or equal to 1. ಸೊ ಸೇಮ್ ಲಾಜಿಕ್, ಏನ್ ತೊಂದರೆ ಏನಿಲ್ಲ. ಲಿಮಿಟ್ ಕಂಡು ಹಿಡಿದ್ಬಿಟ್ಟು ಇಲ್ಲಿ ಹಾಕೊಳ್ಳಿ ಅಷ್ಟೇ, ಏನು ಇದೇ ಇಲ್ಲ. ಅಂದ್ರೆ ನಮಗೆ ಗೊತ್ತಿದೆ. ಸೊ xn + 1 ಗೆ ಲಿಮಿಟ್ ಏನ್ ಬರುತ್ತೆ? ಎಲ್ ಬಂದ್ರೆ xn ಗೂ ಕೂಡ ಲಿಮಿಟ್ ಎಲ್ಲೇ ಬರುತ್ತಲ್ವಾ? ಅಂದ್ರೆ ನೀವು ಫಸ್ಟ್ ಈ ಫೈಂಡ್ ದ ಲಿಮಿಟ್ ಕಂಡು ಹಿಡಿದು ಈ xn ಜಾಗದಲ್ಲಿ ಹಾಕ್ಬೋದಲ್ವಾ ನಾವು? ಲಾಗ್ ಆಫ್ ಸಮಥಿಂಗ್ ಕೊಟ್ಟಿದ್ದಾನೆ, ಏನೋ ಆಪರೇಷನ್ ಡಿಫೈನ್ ಮಾಡಿದ್ದಾನೆ, ತೊಂದರೆ ಇಲ್ಲ. ಸೊ ಈಗ ಏನ್ ಮಾಡೋಣ? ವಾಟ್ ಇಸ್ ಗಿವನ್? x + 1 is equal to √2xn ಅಂತ ಇದೆ. ಎಲ್ ಅಂತ ತಗೊಳ್ಳಿ. ಎಲ್ ಇಸ್ ಈಕ್ವಲ್ ಟು 2 × ಎಲ್ ಆಗುತ್ತಲ್ವಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2l. ಎಲ್ ಸ್ಕ್ವೇರ್ ಮೈನಸ್ 2l is equal to 0. If you take l common, l minus 2 is equal to 0. So l is equal to 0 and l is equal to 2. L cannot be 0. ಯಾಕೆ ಹೇಳಿ? ಆಬ್ವಿಯಸ್ಲಿ ಇಟ್ ಇಸ್ ಇನ್ಕ್ರೀಸಿಂಗ್. ಯಾಕಂತಂದ್ರೆ √2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಎಲ್ ಕೆನಾಟ್ ಬಿ 0. ಸೊ ಯಾಕಂದ್ರೆ x1 ನಮಗೆ √2 ಬರ್ತಿದೆ ಅಂತಂದ್ರೆ ನೆಕ್ಸ್ಟ್ ಲಿಮಿಟ್ ಕೆನಾಟ್ ಕನ್ವರ್ಜ್ ಟು ಎ ನಂಬರ್ ವಿಚ್ ಇಸ್ ಲೆಸ್ ದೆನ್ √2. ಹಂಗಾಗಿ ಇಟ್ ಶುಡ್ ಬಿ 2 ಓನ್ಲಿ. ಸೊ ಅಂದ್ರೆ ಈಗ ಅವನು ಇಲ್ಲಿಗೆ 2 ಹಾಕೋಬೇಕು ಅಂದ್ರೆ ಲಾಗ್ ಏನಾಗುತ್ತೆ ಈಗ? 2 to the base c. ಸೊ ಡಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಲಿಮಿಟ್ ಕಂಡಿಡಿದಿಲ್ಲ, ಹಾಕೊಳ್ಳೋದಷ್ಟೇ. ಇದೇ ಪ್ರಾಬ್ಲಮ್ ಇವಾಗ ಮಾಡಿದ್ದೆ ಅನ್ಸುತ್ತೆ. ಇದೇನಾ ಬೇರೆನಾ? ಇದು ಕೂಡ ಅದೇ ಸೇಮ್. ಯಾವ್ದು ಹೇಳಿ? an + 1/an ಮಾಡಿ ನಿಮ್ಗೆ ಆನ್ಸರ್ ಪ್ರಾಬಬಲಿ ಲೆಸ್ ದೆನ್ 1 ಬರ್ಬೋದು. ಸೊ ಬಂದ್ರೆ ಅದೇನಾಗುತ್ತದೋ 0 ಪ್ರಿಂಟ್ ಆಗುತ್ತೆ. an + 1/n ನೋಡಿ, ಈ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಯ್ತು ಈಗ. ಸೊ ನೆನ್ಪಿಟ್ಕೊಳ್ಳಿ, an + 1/n ಲೆಸ್ ದೆನ್ 1 ಅಂತಂದ್ರೆ ಸೊ ಸೀಕ್ವೆನ್ಸ್ ಕನ್ವರ್ಜಸ್ ಟು 0 ಅಂತ. log of n⁴ + 1 divided by n² + 1 ಅಂತ ಇದೆ. ಆಬ್ವಿಯಸ್ಲಿ ಇದೇನಾಗುತ್ತೆ ಇದು ನೋಡಿ. ಇನ್ನೊಂದು ಇಲ್ಲಿ -1 n ಅಂತ ಇರೋದ್ರಿಂದ ಈ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ. ಓಕೆನಾ? ಸಪೋಸ್ ಏನಾದ್ರೂ ಈ ದ ಹೋಲ್ ಕ್ವಾಂಟಿಟಿ ಕನ್ವರ್ಜಸ್ ಟು 0 ಆದ್ರೆ, ಇದು ಫುಲ್ 0 ಆದ್ರೆ ಟೋಟಲ್ ಆನ್ಸರ್ 0 ಬಂದು ಕನ್ವರ್ಜಸ್ ಟು 0 ಅಂತ ಹೇಳ್ಬೋದು. ಬಟ್ ಈ ಕ್ವಾಂಟಿಟಿ ಏನಿದೆ, ಈ ಕ್ವಾಂಟಿಟಿ ಹೆಂಗೆ ಕನ್ವರ್ಸ್ ಏನಾಗುತ್ತೆ ಅಂತ ನೋಡ್ಬೇಕು. ಈಗ ಈ ಕ್ವಾಂಟಿಟಿ ಹೆಂಗೆ ನೀವು ಚೆಕ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಹಂಗೆ ನೋಡ್ಕೊಂತ ಹೋಗಿ n⁻∞ ಲಾಗ್ ಇನ್ಫಿನಿಟಿ ಏನಾಗುತ್ತೆ ಆತರ ಒಂದು. ಇಲ್ಲ ಅಂತಂದ್ರೆ ಬೆಟರ್ ನೀವೇನ್ ಮಾಡಿ ಅಂತಂದ್ರೆ
ಎಕ್ಸ್ಪ್ಯಾನ್ಷನ್ ಮಾಡಿ. ಟೋಟಲ್ ಆಗಿ ನೀವು ಎಕ್ಸ್ಪ್ಯಾನ್ಷನ್ ಲಾಗ್ ಆಫ್ 1 + x ಎಕ್ಸ್ಪ್ಯಾನ್ಷನ್ ಗೊತ್ತಿದ್ಯಾ? ಲಾಗ್ ಆಫ್ 1 + x ಎಕ್ಸ್ಪ್ಯಾನ್ಷನ್ ನಿಮ್ಗೆ ಏನಾಗುತ್ತೆ ಅಂದ್ರೆ x ಮೈನಸ್ ನೆನಪಿದ್ಯಾ? x minus x cube x ಮೈನಸ್ x ಸ್ಕ್ವೇರ್ ಬೈ plus x cube by 3 minus x ಪ್ಲಸ್ ಆಲ್ಟರ್ನೇಟಿಂಗ್ ಸೈನ್ಸ್ ಆಗುತ್ತಲ್ವಾ? x yes, ಮೈನಸ್ x ಸ್ಕ್ವೇರ್ ಬೈ 2 ಪ್ಲಸ್ x ಕ್ಯೂಬ್ ಬೈ 3 ಅಂಡ್ ಸೊ ಆನ್ ಹೋಗ್ತಾ ಇರುತ್ತೆ. ಈಗ ಅದನ್ನ ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾಗ್ ಆಫ್ ದಿಸ್ ಇಸ್ 1/n² + 1 ಇಂಟು ಲಾಗ್ ಆಫ್ 1 + x by n⁴ ಇದೆ ಅಲ್ವಾ? ಸೊ ದಿಸ್ ಇಸ್ 1/n² + 1 ಇಂಟು ಇಫ್ ಯು ಎಕ್ಸ್ಪ್ಯಾಂಡ್ ದಿಸ್ ಏನ್ ಬರುತ್ತೆ? n ಪವರ್ x ಅಂದ್ರೆ n⁴ ಇದೆ x ತರ ಅಲ್ವಾ? n⁴ yes, sir. is your x. n⁴ minus n⁴ upon 2 plus n⁴ upon 3 and so on ಹೋಗ್ತಾ ಇರುತ್ತಲ್ವಾ? Now I can take n⁴ outside. n⁴ ಕಾಮನ್ ತೆಗೆದ್ರೆ divided by n² + 1 ನಿಮ್ಗೆ ಏನ್ ಬರುತ್ತೆ? 1 minus n⁴ 4/2 and so on Plus ಬರುತ್ತೆ. n4. ಸೊ as n tends to infinity ನೋಡಿ ನ್ಯೂಮರೇಟರ್ ಡಾಮಿನೇಟಿಂಗ್ ಇದೆ. ಓಕೆನಾ? ಸೊ ಹಂಗಾಗಿ ಇದೇನೇ ಲಿಮಿಟ್ ಅಪ್ಲೈ ಮಾಡಿದ್ರು ಕೂಡ ಏನಾಗುತ್ತೆ? ಡಿಸ್ಟೆನ್ಸ್ ಟು ಇನ್ಫಿನಿಟಿ. Infinite. ಈಗ ಇಫ್ ದಿಸ್ ಕ್ವಾಂಟಿಟಿ ಟೆನ್ಸ್ ಟು ಇನ್ಫಿನಿಟಿ ಅಂತ ಅಂದ್ರೆ ಇಲ್ಲಿ -1/n ಇದೆ ಇಲ್ಲಿ. ಅವಾಗ ಏನಾಗುತ್ತೆ? ಆಸಿಲೇಟ್ ಆಗ್ತಾ ಹೋಗ್ತಾನೆ. Yes, sir. ಇಲ್ಲಿ ಇನ್ಫಿನಿಟಿ ಬಂದಿದೆ ಅಂತಂದ್ರೆ ಈವನ್ ಕೊಟ್ರೆ ಪ್ಲಸ್ ಇನ್ಫಿನಿಟಿ ಬರ್ತಾ ಇರುತ್ತೆ, ಆಡ್ ಕೊಟ್ರೆ -ಇನ್ಫಿನಿಟಿ ಬರ್ತಾ ಇರುತ್ತೆ. ಸರ್ ಇದು ಹಿಂಗೆ ಹೇಳ್ಬೋದಲ್ವಾ ಸರ್? ನ್ಯೂಮರೇಟರ್ ಅಲ್ಲಿ ಪವರ್ ಎನ್ನಿಗೆ ಜಾಸ್ತಿ ಇರೋದ್ರಿಂದ ಎನ್ ಇಸ್ ನ್ಯೂಮರೇಟರ್ ಇಸ್ ಡಾಮಿನೇಟಿಂಗ್. ಹಂಗ್ ಡಾಮಿನೇಟಿಂಗ್ ಅಲ್ಲೂ ಹೇಳ್ಬೋದು. ಹೌದು, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಲ್ಲೇನೆ ನಿಮ್ಗೆ n⁴ ಇದೆ. ಇಲ್ಲೂ ನಿಮ್ಗೆ ಲಾಗ್ ಆಫ್ 1 + x ಎಕ್ಸ್ಪ್ರೆಷನ್ ಕೂಡ ನಿಮ್ಗೆ ಮಿನಿಮಮ್ ಅಂದ್ರೆ ಪವರ್ ಒನ್ನೇ ಬರುತ್ತೆ. ಸೊ 1 ಇದೆ ಅಂತಂದ್ರೆ n⁴ ಬಂದೇ ಬರುತ್ತೆ ಫಸ್ಟ್ ಟರ್ಮ್ ಅಲ್ಲಿ. ಹಂಗಾಗಿ ಡಾಮಿನೇಟ್ ಮಾಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಸರ್ ಕಾನ್ವರ್ಜ್ ಅಷ್ಟು 0 ಬರಲ್ವಾ ಸರ್? ಅದು ಲಾಗ್ n² + 1 ಡಾಮಿನೇಟ್ ಅಂತ ಹೇಳಲ್ಲ ಸರ್ ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ಸ್. ಯಾವುದು? ಅಂದ್ರೆ ಪಾಲಿನಾಮಿಯಲ್ ಇಸ್ ಗ್ರೇಟರ್ ದನ್ ಲಾಗ್ ಅಲ್ವಾ ಸರ್? ಲಾಗ್ ಫಂಕ್ಷನ್. ಸೊ ಕನ್ವರ್ಜಸ್ ಟು 0 ಆಗುತ್ತೆ. ಹಾ ಸರ್. Dominant behavior apply in there. Cognitive behavior apply. If we apply ಲಾಗ್ that, ಫಂಕ್ಷನ್ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಿದಾರಲ್ವಾ ಸರ್ ಅಲ್ಲಿ? n² + 1 is polynomial, no sir? ಈಗ ಡಾಮಿನೇಟಿಂಗ್ So ಅಂದ್ರೆ n² ಸೇಮ್ + 1 is ಕ್ವಾಂಟಿಟಿ ಇಲ್ವಲ್ಲ dominating. ಇಲ್ಲಿ ಕ್ವಾಂಟಿಟಿ ಬೇರೆ ಇದೆಯಲ್ಲ, ಹಿಂಗ್ ಹೇಳಕ್ಕಾಗತ್ತೆ? ಸೇಮ್ ಇದ್ರೆ ಓಕೆ, ಐ ಅಗ್ರಿ. ಅಂದ್ರೆ ಈಗ ಅಲ್ಲಿ ಡಾಮಿನೇಟಿಂಗ್ ಬಿಹೇವಿಯರ್ ಏನಂತ ಹೇಳಿ, n⁴n ಇತ್ತಾ? n is greater than n factorial n ಫ್ಯಾಕ್ಟೋರಿಯಲ್ k ಪವರ್ greater than k power p n of n greater than p Log. of n log. log x. ಸೊ p of n is very much greater than log n ಅಂತ ಇದೆ. ಬಟ್ ಹಂಗ್ ಅಪ್ಲೈ ಮಾಡಕ್ ಆಗುತ್ತಾ? ಹಂಗ್ ಅಪ್ಲೈ ಮಾಡಕ್ ಆಗಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಇದು n⁴ ಇದೆ, ಸೇಮ್ ಕ್ವಾಂಟಿಟಿ ಇದ್ರೆ ಮಾಡ್ತೀರಾ ಅಲ್ವಾ? ಈಗ ನಾವೇನಾದ್ರೂ ಹಿಂಗಿದ್ರೆ ಲಾಗ್ n ಡಿವೈಡೆಡ್ ಬೈ n ಅಂತ ಹೇಳಿದ್ರೆ ಐ ಸೇ ದಿಸ್ ಇಸ್ ವಾಟ್? Infinity. 0 0 ಅಂತ ಹೇಳ್ತೀವಿ. ಬಟ್ ಇಲ್ಲಿ n⁴ ಇದೆಯಲ್ಲ, ಇದು ಹೇಗ್ ಮಾಡ್ತೀರಾ? ಮಾಡೋದಾಗಲ್ಲ ಅದು. ಸೇಮ್ ಕ್ವಾಂಟಿಟಿ ಇದ್ರೆ ಮಾಡ್ಬೋದು. ಇದು ನಾನು ಸ್ವಲ್ಪ ಡೌಟ್ ಇದ್ರೆ ಬೇಕಾದ್ರೆ ನಾನು ಚೆಕ್ ಮಾಡಿ ಹೇಳ್ತೀನಿ. ಓಕೆನಾ? n⁴ ಈ ತರ ಡಿಫ್ರೆಂಟ್ ಏನಾದ್ರು ಇದ್ರೆ, ಇಲ್ಲಿ n⁴ + 1 ಆ ತರ ಏನಾದ್ರು ಡಿಫ್ರೆಂಟ್ ಇದ್ರೆ ಅವಾಗ ಹೆಂಗೆ ಕನ್ವರ್ಜ್ ಚೆಕ್ ಮಾಡೋದಂತ ಅದನ್ನ ನೋಡಿ ಹೇಳ್ತೀನಿ. ಓಕೆನಾ?
ಇದು ಏನಾಗುತ್ತೆ ಎನ್ ಡಿವೈಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಹೋಲ್ ಪವರ್ 1/n ಇದೆ. ಸೊ ದೀಸ್ ಆರ್ ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಇದನ್ನ ಹೆಂಗ್ ಮಾಡ್ತೀರಾ, Cauchy's second theorem apply ಮಾಡಿ. This is the question based on second theorem. Cauchy's second theorem. Cauchy's second theorem ನೋಡ್ಕೊಂಡ್ರೆ ಫುಲ್ ಎಲ್ಲವೂ ಏನಾಗಿರ್ಬೇಕು, ಪವರ್ 1/n ಒಳಗಡೆ ಇರ್ಬೇಕು. ಅಂದ್ರೆ ನಾನು ಹಿಂಗ್ ಬರೀತೀನಿ, n to the power of n divided by n ಸರ್ ಒಂದು factorial. ಸರ್ n ಫ್ಯಾಕ್ಟೋರಿಯಲ್ ಟು ದಿ ಪವರ್ 1/n ಡಿವೈಡ್ ಬೈ n ಡೈರೆಕ್ಟ್ಲಿ ಇ ಅಂತ. ಅದ್ರ ಪ್ರಕಾರ ಡೈರೆಕ್ಟ್ ಆಗಿ ಹೇಳ್ಬೋದು ಇ ಅಂತ. ಅದೇ ನೆನ್ಪಿಟ್ಕೊಂಡಿದ್ರೆ ಹೇಳ್ಬೋದು, ಅದಕ್ಕೆ ಬೆಟರ್ ನೆನ್ಪಿಟ್ಕೊಳ್ಳಿ. ಸೊ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n ಡಿವೈಡೆಡ್ ಬೈ n ಅಂತ ಇದ್ರೆ ಏನಿದು 1/e. ಅದ್ರದ್ದು ರೆಸಿಪ್ರೋಕಲ್ ತಗೊಂಡಿದ್ದಾರೆ ಅಷ್ಟೇ. ಲಿಮಿಟ್ n ಟೈಮ್ಸ್ ಟು ಇನ್ಫಿನಿಟಿ n divided by n factorial whole power 1/n is equal to what? E. So they have taken the reciprocal. ನೆನಪಿದ್ರೆ ಡೈರೆಕ್ಟ್, ಇಲ್ಲ ಅಂತಂದ್ರೆ ಏನು ನೆನಪಾಗ್ತಿಲ್ಲ ಸರ್ ಅಂತಂದ್ರೆ ಅಪ್ಲೈ Cauchy second theorem, simplify it, you will get the answer. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ 2021 ಅಲ್ಲೂ ಲಾಸ್ಟ್ ಎಕ್ಸಾಮ್ ಏನ್ ನಡೀತು ಅವಾಗಲೂ ಕೂಡ ಇದೇ ತರದ ಕ್ವಶನ್ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್. ಏನ್ ನೆನ್ಪಿಟ್ಕೊಳ್ಳಿ ಅಂತ ಅಂದ್ರೆ, ನೋಡಿ x1 is greater than or equal to x2 greater than or equal to xk ಅಂತ ಅಂದ್ರೆ ಲಿಮಿಟ್ n tends to infinity x1 power n x2 power n and so on xk power n whole power 1/n ಇದ್ರೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಅಂದ್ರೆ, ದ ಆನ್ಸರ್ ಫಾರ್ ದಿಸ್ ಇಸ್ maximum of x1 x2 xk. ಓಕೆ, ಇದು ರಿಸಲ್ಟ್. ಓಕೆನಾ, ಈ ರಿಸಲ್ಟ್ ಇದ್ರಲ್ಲಿ ವಾಟ್ ಇಸ್ ದ ಮ್ಯಾಕ್ಸಿಮಮ್? x1. ಸೊ ಇಟ್ ಟೆನ್ಸ್ ಟು x1 ಅಂತ. ನಿಮ್ಗೆ ಈ ತರನು ಕೊಡ್ತಾರೆ ನೋಡಿ, ಹಿಂಗ್ ಕೊಟ್ಟಿದ್ದ ಒಂದ್ಸರಿ ಯಾವ್ದಾರು ಒಂದ್ಸರಿ ನಿಮ್ಗೆ 2 power n ಲಿಮಿಟ್ ಹಿಂಗ್ ಕೊಟ್ಟಿದ್ದ. ಅದೊಂದು ಪೇಪರ್ ಇದೆ, ಚೆಕ್ ಮಾಡಿ. ಲಿಮಿಟ್ 2 power n plus 3 power n plus 4 power n all to the power 1/n. ಇದಕ್ಕೆ ಲಿಮಿಟ್ ಏನು ಅಂತ ಕೇಳಿದ್ದ. ಲಿಮಿಟ್ ಹೆಂಗ್ ಚೆಕ್ ಮಾಡ್ತೀರಾ? ಇದಕ್ಕೆ ಮ್ಯಾಕ್ಸಿಮಮ್ ಆಫ್ ಏನು ನೋಡಿ, 2 3 4 2 3 4 ಗೆ ಮ್ಯಾಕ್ಸಿಮಮ್ ಏನು? 4 ಅಷ್ಟೇ. ಅವ್ರು ಇಲ್ಲಿ ಅವನೇ ಮೆನ್ಷನ್ ಮಾಡಿದ್ದಾನೆ ಯಾವ್ದು ದೊಡ್ಡದು ಅಂತ. ಅದನ್ನ ಹೇಳೋದಕ್ಕೋಸ್ಕರ ಇದನ್ನ ಮೆನ್ಷನ್ ಮಾಡಿದ್ದಾನೆ. ಲೆಟ್ x1 is greater than or equal to x2 x2 greater than or equal to xk ಅಂತಂದ್ರೆ ಇದರ ಅರ್ಥ ಏನು? x1 is the maximum one ಅಂತ. ಸೊ ಮ್ಯಾಕ್ಸಿಮಮ್ ಆಫ್ ದೀಸ್ 2 is x1 ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ. ಸೊ ಇಲ್ಲ ಅಂತಂದ್ರೆ ಅವ್ನ ನಂಬರ್ ಏನಾದ್ರು ಕೊಟ್ಟ ಅಂತಂದ್ರೆ ಈ ನಂಬರ್ ಗಳಲ್ಲಿ ಮ್ಯಾಕ್ಸಿಮಮ್ ಯಾವ್ದಿದೆ ಅಂತ ನೋಡ್ಕೊಂತ ಹೋಗಿ. ಸೊ ಮ್ಯಾಕ್ಸಿಮಮ್ ಯಾವ್ದಿರುತ್ತೆ? 4 ಇದೆ. ಸೊ 4 ಇದೆ, ದಟ್ ಇಸ್ ದಿ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಎಲ್ರಿಗೂ ಕೇಳಿಸ್ತಿದ್ಯಾ? ನನಗೆ ಮಾತಾಡೋದು ಅಲ್ಲ, ಅವ್ರದ್ದು ಕೇಳಿಸ್ತಾ ಇಲ್ಲ ಸರ್. ಸರ್ ಅದು ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ಲ ಅದು? x1 ಹೌದು ಸರ್. ಮತ್ತೆ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಂದ್ರೆ ಅದು ಲಾಸ್ಟ್ ಗೆ ಸ್ಮಾಲೆಸ್ಟ್ ಎಲಿಮೆಂಟ್ ಗೆ ಅಪ್ರೋಚ್ ಆಗುತ್ತಲ್ಲ ಲಿಮಿಟ್ ಪಾಯಿಂಟ್. ಏನ್ ಸರ್? ಇದು ನೆನ್ಪಿಟ್ಕೊಳ್ಳಿ. ಇದು ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ, ಇದಕ್ಕೆ ಲಾಗ್ ಎಲ್ಲ ಅಪ್ಲೈ ಮಾಡ್ಕೊಂಡು ಇದನ್ನ ಆಕ್ಚುಲಿ ಹೆಂಗ್ ಮಾಡ್ತೀವಿ ಅಂದ್ರೆ, ದಿಸ್ ಇಸ್ ಸಮ್ ಎಲ್ ಅಂತ ತಗೊಂತೀವಿ. ಸೊ ಎಲ್ ಅಂತ ತಗೊಂಡು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್ ಅಂತ ತಗೊಂಡು ಎಲ್ಲ ಮಾಡ್ತೀವಿ. ಅದೆಲ್ಲ ಬೇಡ, ಜಸ್ಟ್ ಈ ತರ ನೆನ್ಪಿಟ್ಕೊಳ್ಳಿ ಅಂತ ಹೇಳೋದಷ್ಟೇ. ಸರ್ ಅದು ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅಲ್ಲ ಅದು? ಹೌದು ಸರ್. ಅದು ಲಿಮಿಟ್ ಪಾಯಿಂಟ್ ಬಂದು ನಮಗೆ ಮಿನಿಮಮ್ ವ್ಯಾಲ್ಯೂಗೆ ನಾವು ಅಪ್ರೋಚ್ ಆಗುತ್ತಲ್ಲ ಲಿಮಿಟ್ ಪಾಯಿಂಟ್ ಅದು? ಮಿನಿಮಮ್ ಅಪ್ರೋಚ್ ಆಗುತ್ತೆ. ಅವ್ರು ಕೇಳಿರೋದು ಇದಲ್ವಾ, ನಮ್ಮ ಸೀಕ್ವೆನ್ಸ್ ಯಾವ್ದು ಇಲ್ಲಿ? ಇದು ಫುಲ್ಲು. ಅವ್ರು ಇದ್ರ ಬಗ್ಗೆ ನೀವು ಹೇಳ್ತಿದ್ದೀರ, ಓಕೆ ಎಸ್ ಐ ಅಗ್ರಿ. ಅವ್ರು ಎನ್ ಗೆ ಲಿಮಿಟ್ ಕೇಳ್ತಿಲ್ಲ ಅವರು, ಇದು ಫುಲ್ಲು ಲಿಮಿಟ್ ಅದು.
ಲಿಮಿಟ್ ಆಸ್ n tends to infinity, this is your an. This is your a ಅಂತ ಅಂದ್ಕೋಬೇಕು. ಅದು ಪವರ್ ಎನ್ ಇದೆಯಲ್ಲ ಸರ್, ಅದೇ ಬಿಹೇವಿಯರ್ ಚೇಂಜ್ ಮಾಡ್ತಿದೆ ಸರ್. ಕೆ ಟು ದಿ ಪವರ್ ಆಫ್ ಎನ್ ಇದೆಯಲ್ಲ ಬಿಹೇವಿಯರ್, ಹಾ ಅದು ಏನಾದ್ರೂ ಚೇಂಜ್ ಮಾಡ್ತಿದೆಯಲ್ಲ ಬಿಹೇವಿಯರ್? ಫಾರ್ ಎಕ್ಸಾಂಪಲ್ ಟು ದಿ ಪವರ್ ಆಫ್ ಎನ್ ಇದೆಯಲ್ಲ ಸರ್. ಹೌದು ಹೌದು, ಎನ್ಗೆ ಎನ್ನೇ ಇರ್ಬೇಕಲ್ಲಿ. ಇಲ್ಲಿ ಒಂದು ಫೈನೈಟ್ ನಂಬರ್ಸ್ ಅಂತ, ಕೆ ಅಂತ ಅಂದ್ರೆ ಸಮ್ ಫೈನೈಟ್ ನಂಬರ್ ಅಂತ, ಯಾವ್ದೋ ಒಂದು ಸಮ್ ಫೈನೈಟ್ ನಂಬರ್, ಒಂದ್ 10 ನಂಬರ್ ಆತರ ಇದಾವೆ, ಅದು ಗ್ರೇಟರ್ ದಾನ್ ಈಕ್ವಲ್ ಟು 0 ಇದೆ ಅಂತ. ಓಕೆ ಸರ್. 21 ಅಲ್ಲಿ ಕೇಳಿದಾರೆ ಸರ್ ಈ ತರ ಎಕ್ಸಾಮ್, ಬಟ್ ರಿವರ್ಸ್ ಕೇಳಾರಿ 1/1 ಈ ತರ ಕೇಳಿದಾರೆ ಸರ್. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಫಾಲ್ಸ್? ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಫಾಲ್ಸ್ ಇದೆ ಅಂತ ಕೇಳಿದ್ದಾರೆ. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್, ಕರೆಕ್ಟಾ? ಆಬ್ವಿಯಸ್ಲಿ ಕರೆಕ್ಟ್. ಇದ್ರ ಫಾಲ್ಸ್ ಹಂಗೆ ಹುಡುಕಿ. ಎ ಮೊನೊಟಾನಿಕ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಇಸ್ ಬೌಂಡೆಡ್. ಮೊನೊಟಾನಿಕ್ ಸೀಕ್ವೆನ್ಸ್ ಥಿಯರಮ್ ಅಲ್ಲಿ ಓದಿದ್ವಿ, ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಮೊನೊಟಾನಿಕ್ ಸಬ್ ಸೀಕ್ವೆನ್ಸ್. ಅಲ್ಲಲ್ಲ, ಇದು ಸಬ್ ಸೀಕ್ವೆನ್ಸ್ ಬಗ್ಗೆ ಏನು ಹೇಳಿಲ್ಲ ಅಲ್ವಾ? ಎ ಮೊನೊಟಾನಿಕ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಇಸ್ ಬೌಂಡೆಡ್ ಅಂತ. ಕರೆಕ್ಟಾ? ಎಸ್ ಸರ್. ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಎ ಕನ್ವರ್ಜೆಂಟ್ ಸಬ್ ಸೀಕ್ವೆನ್ಸ್. ಹೌದಾ? Bolzano-Weierstrass theorem for subsequence. Correct ಇದೆ. Every bounded sequence is convergent. This is the wrong statement. Example ಹೇಳಿ ಒಂದು. -1 power n. -1 whole power n. -1 whole power n. Since it is bounded, it is not a convergent. ಅರ್ಥ ಆಯ್ತಲ್ವಾ? ಸಾರಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಕ್ಲಾಸ್ ಪ್ರಾಬ್ಲಮ್ ಮಾಡ್ಬಿಟ್ಟು ಅದಾದ್ಮೇಲೆ ವಿಲ್ ಸ್ಟಾರ್ಟ್ ಸೀರೀಸ್. ಓಕೆನಾ? ಸರ್ ಒಂದು ಪ್ರಾಬ್ಲಮ್ ಇದೆ ಸರ್. ಯಾವ್ದು ಸರ್, ನೀವು ಕ್ವಶನ್ ಬ್ಯಾಂಕ್ ಸೆಂಡ್ ಮಾಡಿದಿರಲ್ಲ, ಹಾ ಸರ್, ಅದರಲ್ಲಿ ಒಂದು ಲಿಮಿಟ್ ಸುಪೀರಿಯರ್ ಮತ್ತೆ ಲಿಮಿಟ್ ಇನ್ಫೀರಿಯರ್ ಹಾ ಒಂದು ಪ್ರಾಪರ್ಟಿ ಕೇಳಿದ್ರೆ ಸರ್, ಯಾವ್ದು ಗೊತ್ತಾಗ್ತಿಲ್ಲ ಸರ್, ಇದ್ರೆ ಸ್ವಲ್ಪ ಹೇಳ್ತೀರಾ, ಎಕ್ಸ್ಪ್ಲೇನ್ ಮಾಡ್ತೀರಾ? ನನಗೆ ಕಳಿಸಿ ಸರ್, ನಾನು ಎಷ್ಟು ಮಾಡ್ತೀನಿ. ಓಕೆನಾ? ನನ್ಗೆ ವಾಟ್ಸ್ಆಪ್ ಮಾಡಿ ನಾನು ಮಾಡ್ತೀನಿ. ಸರಿ, ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.